ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಗಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ವಿಶೇಷವಾಗಿ ವಾರ ಭವಿಷ್ಯ ಇವತ್ತಿನ ದಿವಸ. ಇನ್ನು ಸದ್ಯದಲ್ಲೇ ದಿನ ಭವಿಷ್ಯಗಳನ್ನು ಮತ್ತು ಬೇರೆ ಗ್ರಹಗತಿಗಳ ಬದಲಾವಣೆಗಳಿಂದ ಆಗುವಂಥ ಪರಿಣಾಮಗಳನ್ನು, ಕೆಲವೊಂದು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವಿಷಯಗಳನ್ನು ಇನ್ನು ಮುಂದೆ ಪ್ರತಿ ದಿವಸವೂ ಕೂಡ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಎಲ್ಲರೂ ಕೂಡ ಅದನ್ನು ಸದುಪಯೋಗಪಡಿಸ್ಕೊಳ್ಬೇಕು ಮತ್ತು ಸಹಕಾರವನ್ನು ಕೊಡಬೇಕು. ತಿಳಿದಂಥವರಿಗೆ ಮತ್ತು ಗೊತ್ತಿರೋವಂಥವ್ರಿಗೆ ನಿಮಗೆ ಮ್ಯಾಚ್ ಆಯಿತು, ನಿಮಗೆ ಅನುಕೂಲ ಆಯಿತು ಅಂತಂದಾಗ ಅದನ್ನು ಬೇರೆಯವ್ರಿಗೂ ಕೂಡ ತಿಳಿಸಿ ಸಬ್ಸ್ಕ್ರೈಬ್ ಆಗೋದಕ್ಕೆ ಎಲ್ಲದಕ್ಕೂ ಕೂಡ ಸಹಕಾರಿಯಾಗಬೇಕು ಅನ್ನೋ ರೀತಿಯಲ್ಲಿ ಒಂದು ಮನವಿ. ನಿಮ್ಮ ಅಥವಾ ನಿಮ್ಮ ವಾಟ್ಸಪ್ ಗ್ರೂಪು ಅಥವಾ ಬೇರೆ ಬೇರೆ ಗ್ರೂಪ್ಗಳಿದ್ದಂಥ ಪಕ್ಷದಲ್ಲಿ ಅದಕ್ಕೆ ಶೇರ್ ಮಾಡಿ ಅದರ ಮಾಹಿತಿಗಳನ್ನು ಅವ್ರಿಗೂ ಕೂಡ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಏನೋ ಒಬ್ಬರಿಗೆ ಒಂದು ಸಹಕಾರ ಆಗುತ್ತೆ, ಒಂದು ಮೊದಲೇ ಮಾಹಿತಿ ತಿಳಿಯುತ್ತೆ, ಅಥವಾ ಅವರಿಗೆ ಒಂದು ನೆಮ್ಮದಿ ಸಿಗುತ್ತೆ ಇದರಿಂದ ಅಂದಾಗ ಸ್ವಲ್ಪ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದ್ರಿಗೆ ಯಾವುದೇ ಅಭ್ಯಂತರ ಇರೋದಿಲ್ಲ ಅಥವಾ ತೊಂದರೆ ಇರೋದಿಲ್ಲ. ಈ ವಾರ ಭವಿಷ್ಯ 5/7/2026ರಿಂದ 11/7/2026ರವರೆಗಿನ ವಾರ ಭವಿಷ್ಯ. ಗ್ರಹಗತಿಗಳ ಬದಲಾವಣೆಗಳೇನಂತ ಇಲ್ಲ, ಏಕೆಂದರೆ ಬುಧ ಒಬ್ಬನೇ ವಕ್ರನಾಗಿ ಕಟಕ ರಾಶಿಯಿಂದ ಮತ್ತೆ ಸ್ವಕ್ಷೇತ್ರಕ್ಕೆ ವಕ್ರನಾಗಿ ಪ್ರವೇಶವನ್ನು ತೆಗೆದುಕೊಳ್ತಾ ಇದ್ದಾನೆ. ಸಾಮಾನ್ಯ ವಕ್ರನಾದಾಗ ವಿರುದ್ಧ ಫಲವನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಬಟ್ ಈ ವಕ್ರ ಬುಧ ಅಂತಕ್ಕಂಥವನು ಸ್ವಕ್ಷೇತ್ರತನಾಗಿದ್ದರೂ ಕೂಡ ವಕ್ರನಾಗಿ ಒಳ್ಳೆಯ ಫಲವನ್ನೇ ಕೆಲವೊಂದು ರಾಶಿಗಳಿಗೆ ಕೊಡ್ತಾನೆ. ಅದೇ ರೀತಿಯಲ್ಲಿ ಬಲವಾಗಿದ್ದಾಗ ಕೆಲವು ರಾಶಿಗಳಿಗೆ ವಿರುದ್ಧವಾದಂಥ ಫಲವನ್ನು ಕೊಡೋದಕ್ಕೆ ದಾರಿ ಆಗಿರ್ತದೆ. ಹಾಗಾಗಿ ಎಲ್ಲರಿಗೂ ಒಳ್ಳೆಯದೇ, ಎಲ್ಲರಿಗೂ ಕೆಟ್ಟದೇ, ಯಾವ ಗ್ರಹವೂ ಕೂಡ ಪರಿಪೂರ್ಣವಾಗಿ ಒಳ್ಳೆಯದೇ ಅನ್ನೋ ರೀತಿಯಲ್ಲಿ ಮಾಡೋದಿಲ್ಲ. ಯಾವ ದಶಾಭುಕ್ತಿಯೂ ಕೂಡ ಪರಿಪೂರ್ಣವಾಗಿ ಒಳ್ಳೆಯದೇ ಅನ್ನೋ ರೀತಿಯಲ್ಲಿ ಮಾಡೋದೇ ಇಲ್ಲ. ಪ್ಲಸ್ ಆರ್ ಮೈನಸ್, ಒಂದನ್ನು ಕೊಟ್ಟರೆ ಇನ್ನೊಂದನ್ನು ಕಿತ್ಕೊಳ್ಳೇಬೇಕು. ಇದು ಸೃಷ್ಟಿಯ ನಿಯಮ ಅಥವಾ ಭಗವಂತನ ನಿಯಮ. ಎಲ್ಲವೂ ಕೂಡ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಯಾವತ್ತಿಗೂ ಎಂದಿಗೂ ಯಾವ ಗ್ರಹವೂ ಕೂಡ ಸಾಧ್ಯ ಇಲ್ಲ, ಯಾವ ಮನುಷ್ಯನ ಜೀವನವೂ ಕೂಡ ಸಾಧ್ಯ ಇಲ್ಲ. ಪ್ರಕೃತಿ ಅಸಮತೋಲನದಲ್ಲಿ ಇರೋದ್ರಿಂದಲೇ ಅದು ಸಮತೋಲನದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಸಮತೋಲನಕ್ಕೆ ತರಬೇಕು ಅಂದರೆ ಸಾಧ್ಯವೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಅದು ಇರುವಂಥದ್ದೇ, ಅದು ಭಗವಂತ ನಿಯಮವೇ ಆಗಿದೆ, ಪ್ರಕೃತಿ ನಿಯಮವೇ ಆ ರೀತಿಯಲ್ಲಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಗ್ರಹಗತಿಗಳಲ್ಲೂ ಕೂಡ ಅದೇ ಪರಿಣಾಮವನ್ನು ನೋಡಬೇಕಾಗತ್ತೆ. ಈಗ 9 ಗ್ರಹಗಳ ಸ್ಥಿತಿಗತಿಗಳು ಹೇಗಿದೆ? ವೃಷಭ ರಾಶಿನಲ್ಲಿ ಕುಜನಿದ್ದಾನೆ. ಕುಜ ವೃಷಭ ರಾಶಿನಲ್ಲಿದ್ದಾನೆ. ಸಾಮಾನ್ಯವಾಗಿ ಕೆಲವು ರಾಶಿಗಳಿಗೆ ತುಂಬ ಉತ್ತಮವಾದಂಥ ಫಲವನ್ನು ನೋಡಬಹುದು. ಇನ್ನು ಮಿಥುನ ರಾಶಿನಲ್ಲಿ ರವಿ, ಮತ್ತು ವಕ್ರನಾಗಿ ಬುಧ ಮಿಥುನ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಮತ್ತು ಕಟಕ ರಾಶಿನಲ್ಲಿ ಉಚ್ಚನಾಗಿರ್ತಕ್ಕಂಥ ಗುರು ಉಚ್ಚನಾಗಿ ಶುಭಕರ್ತೃ ಯೋಗವಾಗಿದ್ದಾನೆ. ಹಾಗಾಗಿ ಅದ್ಭುತವಾದಂಥ ಫಲವನ್ನು ಗುರುವಿನಿಂದ ನೋಡಬಹುದು. ಮತ್ತು ಶುಕ್ರ ಸಿಂಹರಾಶಿನಲ್ಲಿದ್ದಾನೆ. ಸಿಂಹರಾಶಿನಲ್ಲಿ ಕೇತು ಒಟ್ಟಿಗೆ ಶುಕ್ರನಿದ್ದಾನೆ. ಇದು ಕೆಲವು ರಾಶಿಗಳಿಗೆ ಗ್ರಹಣ ಹಿಡಿದಂಥ ಪರಿಸ್ಥಿತಿಯನ್ನು ನೋಡಬೇಕಾಗತ್ತೆ ಸಾಮಾನ್ಯವಾಗಿ. ಇನ್ನು ಕುಂಭರಾಶಿನಲ್ಲಿ ರಾಹು, ಚಂದ್ರ ಇದ್ದಾನೆ ವಾರ ಆರಂಭ. ಆಮೇಲೆ ಮೇಷರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ. ಇನ್ನು ಮೀನರಾಶಿನಲ್ಲಿ ಶನಿ ಇರ್ತಕ್ಕಂಥದ್ದು. ಇಷ್ಟು 9 ಗ್ರಹಗಳ ಸ್ಥಿತಿಗತಿಗಳು. ಈ 9 ಗ್ರಹಗಳ ಸ್ಥಿತಿಗತಿಗಳು ಏನಿಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ವಾರ ಆರಂಭ ಸ್ವಲ್ಪ ಶುಭಪ್ರದವಾಗಿಯೇ ಇರುತ್ತೆ. ಮೇಷರಾಶಿನವ್ರಿಗೆ ವಾರ ಮಧ್ಯಭಾಗದಿಂದ ಆಚೆಗೆ, ಮಂಗಳವಾರದಿಂದ ಆಚೆಗೆ ಸ್ವಲ್ಪ ನಿಧಾನದ ಒಂದು ಪ್ರವೃತ್ತಿಗಳು ಜಾಸ್ತಿ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಆದರೂ ಮೇಷರಾಶಿನವರಿಗೆ ಶುಭಪ್ರದವಾದಂಥ ರೀತಿಯಲ್ಲೇ ವಾರ ಪರಿವರ್ತನೆಯಾಗುವಂಥ ಸ್ಥಿತಿನಲ್ಲಿದೆ. ಯಾರಿಗೆ ಕಾಣ್ತದೆ? ವಿದ್ಯಾರ್ಥಿಗಳಲ್ಲಿ ನೋಡಬಹುದು ಶುಭಪ್ರದ ವಿದ್ಯಾಭಿವೃದ್ಧಿಯನ್ನು ಕಾಣ್ತಕ್ಕಂಥ ಸಂದರ್ಭ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರಿಗೆ ಸ್ವಲ್ಪ ಶುಭಪ್ರದವಾದಂಥ ಸಂದರ್ಭ. ಆದರೆ ಆ ಧನಾಧಿಪತಿಯಾದಂಥವನು ಹೋಗಿ ಕೇತು ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಕುಟುಂಬದಲ್ಲಿ ಏನೋ ಒಂದು ರೀತಿಯಾದಂಥ ಅಸಮಾಧಾನ ಮತ್ತು ಅತೃಪ್ತಿ ಅಂತಕ್ಕಂಥದ್ದನ್ನು ಕಾಣ್ತೀರಿ. ಮಾತು ಆಡದೇ ಬೇಡ ಅಂತೀರಿ,
ಆಡಿದಂಥ ಮಾತೆಲ್ಲವೂ ಕೂಡ ವಿರೋಧವನ್ನು ತರತಕ್ಕಂಥ ಸಂದರ್ಭಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಪತ್ರ ವ್ಯವಹಾರ, ಅಗ್ರಿಮೆಂಟು, ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಮಾಡಬೇಕು ಅಂದರೆ ಅದ್ಭುತವಾದಂಥ ರೀತಿಯಲ್ಲಿದೆ, ಮಾಡಿಕೊಳ್ಳಬಹುದು. ವ್ಯಾಜ್ಯಗಳಲ್ಲಿ ವಾರ ಆರಂಭ ನಿಮಗೆ ಶುಭಪ್ರದ, ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಹಿನ್ನಡೆ ಅಂತಕ್ಕಂಥ ಒಂದು ಸ್ಥಿತಿ. ಉದ್ಯೋಗ ಅಷ್ಟೊಂದು ಶುಭಪ್ರದವಿಲ್ಲ. ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಸಮಾಧಾನ ಅಂತಕ್ಕಂಥ ರೀತಿಯಲ್ಲಿ ನೋಡಬೇಕಾಗತ್ತೆ. ಯಾವುದೋ ಬೇಕೋ ಬೇಡವೋ ಅನ್ನೋ ರೀತಿಯಾದಂಥ ಉದ್ಯೋಗ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಮಕ್ಕಳಿಂದ ವಾರ ಆರಂಭ ಶುಭಪ್ರದವಾಗಿರುತ್ತೆ, ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ ಇರುತ್ತೆ. ಧನಯೋಗವಾಗ್ತಕ್ಕಂಥದ್ದು, ಮಕ್ಕಳಿಂದ ಧನ ಆಗಮನ, ಮಕ್ಕಳಿಂದ ಲಾಭವಾಗ್ತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥದ್ದು ಇಂಥವೆಲ್ಲವೂ ಕೂಡ ಬರುತ್ತೆ. ಇನ್ನು ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಕಾಣ್ತೀರಿ. ಕೂಡಿ ಬಂದಂಥ ಕಂಕಣ ಭಾಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗಬಹುದು. ಅಥವಾ ದಾಂಪತ್ಯದ ಸೌಖ್ಯದಲ್ಲಿ ಸ್ವಲ್ಪ ಅತೃಪ್ತಿ ಮತ್ತು ಅಸಮಾಧಾನ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ಪ್ರಯಾಣ ಹೋಗಬೇಕು, ವಿದೇಶಕ್ಕೆ ಹೋಗಬೇಕು, ದೂರ ಪ್ರಯಾಣ ಮಾಡಬೇಕು, ಅದ್ಭುತವಾದಂಥ ಅನುಕೂಲವನ್ನು ಪಡೆದುಕೊಳ್ತಕ್ಕಂಥದ್ದು. ಮತ್ತು ಸುಸೂತ್ರವಾಗಿ ಹೋಗ್ತೀರಿ. ಲೇಟ್ ಆಗ್ಬೋದು, ನಿಧಾನ ಆಗ್ಬೋದು, ಬಟ್ ಎಲ್ಲೂ ಅವಘಡಗಳು ತೊಂದರೆ ಆಗದಂಥ ರೀತಿಯಲ್ಲಿ ಪ್ರಯಾಣ ಸಾಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಒಟ್ಟಿನಲ್ಲಿ ಈ ವಾರ ಸುಮಾರು 70 ಭಾಗ ನೀವು ಮೇಷರಾಶಿನವರು ಸ್ವಲ್ಪ ಶುಭಪ್ರದವೇ. ಯಾಕೆಂದರೆ ಕುಜ ಒಬ್ಬ ಸ್ವಲ್ಪ ಬಲವಾಗಿ ಆಗಿರೋದ್ರಿಂದ, ಸ್ವಲ್ಪ ಧನಯೋಗದಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ, ಲಕ್ಷ್ಮೀ ಯೋಗದಲ್ಲಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಶುಭಪ್ರದವಾದಂಥ ರೀತಿಯಲ್ಲಿ ಮಾಡುವಂಥದ್ದುಂಟು. ಅಂದರೆ ನೀವು ಮಾಡುವಂಥ ಪ್ರಕ್ರಿಯೆಗಳೆಲ್ಲವೂ ಕೂಡ ಶುಭಪ್ರದ, ಬೇರೆಯವರಿಂದ ನಿರೀಕ್ಷಿತ ಪ್ರಕ್ರಿಯೆಗಳೆಲ್ಲವೂ ಕೂಡ ಅಶುಭಪ್ರದ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥದ್ದು, ಈ ವಾರ ಮಾಡಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ನಾಗದೇವತಾ ಪ್ರದಕ್ಷಿಣೆ ಮಾಡುವಂಥದ್ದು ಬಹಳ ಸೂಕ್ತ ಮೇಷರಾಶಿನವರು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿ ಗ್ರಹಣಕ್ಕೊಳಗಾಗಿದ್ದಾನೆ. ಹಾಗಾಗಿ ಗ್ರಹಣ ಹಿಡಿಯಬೇಕು. ಅಂದುಕೊಂಡಂಥ ಕೆಲಸವು ಸುಸೂತ್ರವಾಗಿ ಆಗದಂಥ ರೀತಿಯಲ್ಲಿ ಅಡ್ಡಕತ್ತರಿ ಆಗಬೇಕು. ಪ್ರಯಾಣ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸಂದರ್ಭಗಳು ಬರಬೇಕು. ಮೂಡಿಯಾಗಿರಬೇಕು. ಒಂದು ರೀತಿಯಲ್ಲಿ ಯಾವುದರಲ್ಲೂ ಕೂಡ ಆಸಕ್ತಿ ಇಲ್ಲ ಅನ್ನೋ ರೀತಿಯಾದಂಥ ಒಂದು ಪ್ರವೃತ್ತಿಗಳು ಬರಬೇಕು. ಮಾನಸಿಕವಾಗಿ ಉತ್ಸಾಹ ಇಲ್ಲದಂಥ ರೀತಿಯಾದಂಥ ವ್ಯತ್ಯಾಸಗಳಾಗಬೇಕು. ಹೇಳಿಕೊಳ್ಳಲಾರದಂಥ ಕೆಲವೊಂದು ತೊಳಲಾಟ, ಹಿಂಸೆ, ಒತ್ತಡ, ಮಾನಸಿಕವಾದಂಥ ಅಭದ್ರತೆ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ. ಅಂದರೆ ಹೊರಗಡೆ ಹಾಕೋಕ್ಕೆ ಬರೋದಿಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋದಿಲ್ಲ. ಆ ರೀತಿಯಲ್ಲಿ ಸ್ವಲ್ಪ ಏನೋ ವ್ಯತ್ಯಾಸಗಳಾಗ್ತಕ್ಕಂಥ ಕಂಡೀಷನ್ಸ್ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರ್ಥಿಕವಾದಂಥ ಸ್ಥಿತಿ ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ. ಹಣಕಾಸಿನ ಸ್ಥಿತಿ ಯಾವುದೇ ಅದು ಬರಬೇಕು, ಬರುತ್ತೆ. ಎಲ್ಲೆಲ್ಲಿ ಸೇವಿಂಗ್ಸ್ ಮಾಡಬೇಕು ಅದೆಲ್ಲವೂ ಕೂಡ ಆಗುತ್ತೆ. ಅದರಲ್ಲೂ ಕೂಡ ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಸ್ಥಿತಿ ಇಲ್ಲ. ಬಟ್ ನಿಮ್ಮ ಇನ್ನರ್ ಫೀಲಿಂಗ್ ಅಥವಾ ನಿಮ್ಮ ಕಂಡೀಷನ್ಸು, ನಿಮ್ಮ ರಾಷ್ಟ್ರಾಧಿಪತಿ ಗ್ರಹಣಕ್ಕೊಳಗಾಗಿದ್ದರಿಂದ ನೀವು ಗ್ರಹಣಕ್ಕೊಳಗಾಗ್ತೀರಿ. ನೀವು ಆ್ಯಕ್ಟಿವಿಟಿ ಕಳ್ಕೊತೀರಿ. ನಿಮ್ಮ ಉತ್ಸಾಹವನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆ ಓಕೆ, ಪರವಾಗಿಲ್ಲ, ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಸ್ಥಿತಿ ಇಲ್ಲ. ಬಟ್ ರಾಶಿನಲ್ಲಿ ಕುಜ ಕೊಳ್ತಿರ್ತಕ್ಕಂಥದ್ದಾಗಿರೋದ್ರಿಂದ ಆತರ, ಕೋಪ, ಮುಂಗೋಪ, ಒಂದು ರೀತಿಯ ದುಡುಕಿನ ಸ್ವಭಾವ ಇವೆಲ್ಲವೂ ಕೂಡ ಬರುತ್ತೆ. ಮತ್ತು ಆಕಸ್ಮಿಕವಾಗಿ ಎಲ್ಲೋ ಹೋಗಬೇಕು ಅನ್ನೋ ಪ್ಲ್ಯಾನ್ ಆಗ್ತಕ್ಕಂಥದ್ದು, ಪ್ರಯಾಣ ಹೋಗಬೇಕು ಅನ್ನೋ ಪ್ಲ್ಯಾನ್ ಆಗ್ತಕ್ಕಂಥದ್ದು. ಯಾಕೆಂದರೆ ಸಮಾಧಾನ ಇರೋಲ್ಲ, ಎಲ್ಲೋ ಹೋಗಿ ಬರೋಣ ಅನ್ನೋ ರೀತಿಯಲ್ಲಿ ಏನೋ ಅಲ್ಲೋದ್ರೂ ಸರಿಯಾಗುತ್ತೆ, ಇಲ್ಲೋದ್ರೂ ಸರಿಯಾಗುತ್ತೆ ಏನೋ ಹುಡುಕಾಟ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಭಾವನೆಗಳಿಗೆ ಪೆಟ್ಟು ಬೀಳ್ತದೆ. ಪ್ರೀತಿ, ಪ್ರೇಮ, ಭಾವನೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಮಸ್ಯೆಗಳು ಆಗಬಹುದು. ಆರೋಗ್ಯ ಸ್ವಲ್ಪ ಈ ಸೋಂಕು ಅಂದರೆ ಇನ್ಫೆಕ್ಷನ್ ಸಂಬಂಧಪಟ್ಟಂತೆ ವ್ಯತ್ಯಾಸ, ಮತ್ತು ಏನೋ ಒಂದು ರೀತಿಯಾದಂಥ ಅಲರ್ಜಿ ಸಂಬಂಧಪಟ್ಟ ಸಮಸ್ಯೆಗಳಾಗ್ತಕ್ಕಂಥದ್ದು, ಮತ್ತು ಒಳಗಡೆ ದೇಹದ ಒಳಗಡೆ ಪೇಯ್ನ್ ಆಗ್ತಕ್ಕಂಥದ್ದು, ಎಲ್ಲೋ ಒಂದು ಸಣ್ಣದಾಗಿ ಗುಳ್ಳೆ ಎದ್ದೇಳ್ತಕ್ಕಂಥದ್ದು, ಈ ರೀತಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಸ್ವಲ್ಪ ಅಸಮಾಧಾನ. ಮತ್ತು ಈ ಸಂದರ್ಭ ನಿಮಗೆ ಆರೋಗ್ಯದ ವ್ಯತ್ಯಾಸಗಳು ಬಂದಾಗ ಒಂದು ಸರಿಗೆ ಆಗೋದಿಲ್ಲ. ಡಾಕ್ಟ್ರಿಂದೆಲ್ಲರೂ ಮಿಸ್ಗೈಡ್ ಆಗುತ್ತೆ, ಅಥವಾ ಡಾಕ್ಟ್ರು ಕೊಟ್ಟಂಥ ಮೆಡಿಸಿನ್ಸ್ ವರ್ಕೇ ಆಗಲ್ಲ. ಈ ರೀತಿಯಲ್ಲಿ ಏನೋ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆ,
ಸಣ್ಣ ಪುಟ್ಟ ವ್ಯತ್ಯಾಸಗಳಾದ್ರೂ ಕೂಡ ಜಾಗ್ರತೆಯಿಂದ ಮುಂದುವರಿತಕ್ಕಂಥದ್ದು ಸೂಕ್ತ ವೃಷಭ ರಾಶಿಗೆ ಸಂಬಂಧಪಟ್ಟಂತೆ. ಶುಭ ಕಾರ್ಯ ಸಂಬಂಧಪಟ್ಟಂಥ ಪ್ರಯತ್ನ ಅನುಕೂಲವಿದೆ, ಪ್ರಯತ್ನವನ್ನು ಮಾಡ್ಬೋದು. ಒಳ್ಳೆಯ ಶುಭಪ್ರದ ಈ ವಾರ. ಮತ್ತು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭವಾಗ್ತಕ್ಕಂಥದ್ದು, ಯೋಗ ಬರತಕ್ಕಂಥದ್ದು, ಅದೃಷ್ಟ ಬರತಕ್ಕಂಥ ಸಂದರ್ಭ, ಸಂಘಾತಿಯಿಂದ ಲಾಭ ಅನ್ನೋ ರೀತಿಯಾದಂಥ ಒಂದು ಪರಿಸ್ಥಿತಿ, ಕುಟುಂಬದೊಂದಿಗೆ ಎಲ್ಲೋ ಒಂದು ಸಣ್ಣದಾಗಿ ಒಂದು ಶುಭ ಕಾರ್ಯದ ಒಂದು ಔತಣಕೂಟ ಅಂತಕ್ಕಂಥ ರೀತಿಯಲ್ಲೋ ಒಂದು ಎಂಜಾಯ್ಮೆಂಟು, ಕುಟುಂಬದ ಜೊತೆಯಲ್ಲಿ ಹೊರಗಡೆ ಹೋಗಿ ಒಂದು ಎಂಜಾಯ್ಮೆಂಟ್ ಮಾಡ್ಕೊಂಬರೋಣ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲೋ ಏನೋ ಒಂದು ರೀತಿಯಲ್ಲಿ ಪ್ರಯತ್ನ ಅಂತಕ್ಕಂಥದ್ದು, ಅದರಲ್ಲಿ ಸ್ವಲ್ಪ ತೊಡಗಿಸ್ಕೊಳ್ತಕ್ಕಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಅಷ್ಟಮಾಧಿಪತಿ ತೃತೀಯ ಪ್ರಭಾವ, ಆಯುಷ್ಯ ಸಂಬಂಧಪಟ್ಟಂತೆ ಏನು ತೊಂದರೆ ಇಲ್ಲ. ವ್ಯಾಜ್ಯಗಳು ಅಂತಕ್ಕಂಥದ್ದು ಸ್ವಲ್ಪ ನಿಮಗೆ ವರದಾನವಾಗಬಹುದು. ಆಕಸ್ಮಿಕವಾದಂಥ ಲಾಭ, ಆಕಸ್ಮಿಕವಾಗಿ ಏನೋ ಬಡ್ತಿಗೆ ಸಂಬಂಧಪಟ್ಟ ಪ್ರಯತ್ನದಲ್ಲಿ ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ನಿಮಗೇನೋ ಒಂದು ವರದಾನವಾಗ್ತಕ್ಕಂಥದ್ದು, ಫಲಪ್ರದವಾಗ್ತಕ್ಕಂಥ ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಪ್ಲ್ಯಾನ್, ವಿಪರೀತವಾದಂಥ ಪ್ಲ್ಯಾನ್ ಮಾಡ್ತೀರಿ, ಅದು ಮಾಡೋಣ, ಇದು ಮಾಡೋಣ, ಇದು ಮಾಡೋಣ, ಇದು ಮಾಡೋಣ ಅಂತ. ಬಟ್ ಯಾವುದೂ ಕೂಡ ನಿಮಗೆ ಪರಿಪೂರ್ಣತೆ ಅಂತಕ್ಕಂಥ ರೀತಿಯಲ್ಲಿ ಕಂಡು ಬರೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಅತೃಪ್ತಿನಲ್ಲೇ ವಾರವನ್ನು ದೂಡಬೇಕಾದಂಥ ಅನಿವಾರ್ಯತೆಗಳು ಬರಬಹುದು ವೃಷಭ ರಾಶಿನವರಿಗೆ. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ರಾಶ್ಯಾಧಿಪತಿ ಗ್ರಹಣಕ್ಕೊಳಗಾಗಿದ್ದಾನೆ. ರಾಶ್ಯಾಧಿಪತಿ ಗ್ರಹಣ ಒಳಗಾದ ಅಂದರೆ ನೀವೇ ಗ್ರಹಣಕ್ಕೊಳಗಾಗಿದ್ದೀರಿ. ಹಾಗಾಗಿ ನಿಮಗೆ ಉತ್ಸಾಹ ಬರಬೇಕು. ತುಪ್ಪದ ದೀಪವನ್ನು ಗಣಪತಿ ದೇವಸ್ಥಾನದಲ್ಲಿ ಹಚ್ಚತಕ್ಕಂಥ ಪ್ರಯತ್ನ ಮಾಡಿ. ಮಿಥುನ ರಾಶಿನಿಗೆ ಸಂಬಂಧಪಟ್ಟಂತೆ ರಾಶ್ಯಾಧಿಪತಿ ವಕ್ರ ಸ್ವಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ. ಹಾಗಾಗಿ ವಿರುದ್ಧ ಫಲಗಳೇನಾದರೂ ಆಗುತ್ತಾ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಬಲ ಪಡ್ಕೊಳ್ತಾನೆ, ಬಟ್ ಅದೇ ರೀತಿಯಲ್ಲಿ ವಿರುದ್ಧ ಫಲವನ್ನು ಕೂಡ ನೋಡೋದಕ್ಕೆ ದಾರಿ ಆಗುತ್ತೆ. ಸ್ವಕ್ಷೇತ್ರತನಾಗಿರ್ತಕ್ಕಂಥ ಗ್ರಹ ವಕ್ರನಾದಾಗ ಸಾಮಾನ್ಯವಾಗಿ ಮನೆ ಯಜಮಾನ ವಕ್ರ ಆದಾಗ ಅಥವಾ ಸರಿ ಇಲ್ಲ ಅಂದಾಗ ಏನಾಗುತ್ತೆ, ಮನೆಯ ವಾತಾವರಣ ಎಲ್ಲವೂ ಕೂಡ ಕೆಡುತ್ತೆ. ಹಾಗೆಯೇ ವಕ್ರನಾಗಿರ್ತಕ್ಕಂಥ ಬುಧ ಅಂದರೆ ಬುದ್ಧಿ ಕೆಟ್ಟಿರ್ತಕ್ಕಂಥ ವ್ಯಕ್ತಿ ಮನೆಯೊಳಗೆ ಯಾರಾದರೂ ಒಬ್ಬ ಇದ್ದರೆ ಇಡೀ ಮನೆಯ ವಾತಾವರಣಕ್ಕೆ ಅಥವಾ ಇಡೀ ಮನೆ ಸದಸ್ಯರೆಲ್ಲರಿಗೂ ಸಮಸ್ಯೆಗಳನ್ನು ತರ್ತದೆ. ಹಾಗೆ ಬುಧ ಅಂತಕ್ಕಂಥನು ಆ ರೀತಿಯಲ್ಲಿ ಮಾಡ್ತಾನೆ. ಯಾರೋ ಒಬ್ಬ ನಿಮ್ಮ ಆ ವ್ಯವಹಾರ, ಚಟುವಟಿಕೆ, ವಿದ್ಯಾಭ್ಯಾಸ ಮಾಡುವಂಥ ಕಾರ್ಯ ಯಾರೋ ಒಬ್ಬ ಅತಿ ಬುದ್ಧಿವಂತಿಕೆಯನ್ನು ತೋರ್ಸೋಕೆ ಹೋಗಿ ಎಲ್ಲ ಎಡವಟ್ಟು ಮಾಡ್ತಾನೆ. ಹಾಗಾಗಿ ಡಿಪೆಂಡ್ ಆಗೋದಕ್ಕೆ ಹೋಗಬೇಡಿ ಬೇರೆಯವ್ರ ಮೇಲೆ, ಅದು ಬಹುದೊಡ್ಡ ಮೈನಸ್ ಆಗುತ್ತೆ. ಆದರೂ ಲಕ್ಷ್ಮೀ ಯೋಗವಿದೆ. ಲಕ್ಷ್ಮೀ ಯೋಗ ಇರೋದರಿಂದ ಏನಾಗುತ್ತೆ, ನಿಮಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆ ತಾಪತ್ರಗಳನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂಥ ತೊಂದರೆ ತಾಪತ್ರಯವನ್ನು ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಹಾಗಾಗಿ ಆರ್ಥಿಕ ಸ್ಥಿತಿಯೂ ಕೂಡ ನಡೀತದೆ, ಉದ್ಯೋಗದ ಸ್ಥಿತಿಯೂ ಕೂಡ ನಡೀತದೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅನುಕೂಲ. ವಿದ್ಯಾಭ್ಯಾಸ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಪ್ರಗತಿಯನ್ನು ಕಾಣತಕ್ಕಂಥ ಸಂದರ್ಭ. ಎಲ್ಲಿ ಒಂದು ರೀತಿಯಲ್ಲಿ ಬಾಧೆ, ನೋವು, ಒಂಥರ ಅತಿ ಬುದ್ಧಿವಂತಿಕೆಯ ಸ್ಥಿತಿಯಿಂದ ನೋವನ್ನು ಅಥವಾ ತೊಂದರೆಯನ್ನು ಅನುಭವಿಸ್ತಿರೋ ಹಾಗೆಯೇ ಇನ್ನೊಂದು ರೀತಿಯಲ್ಲಿ ಪ್ಲಸ್ಸು ಆಗುವಂಥದ್ದು, ಉತ್ತಮವಾದಂಥ ಗೌರವ, ಹೆಸರು, ಪ್ರಾಪ್ತಿ, ಕೀರ್ತಿ, ಒಂದು ಬೆನ್ನು ತರ್ತಕ್ಕಂಥದ್ದು, ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ವಾತಾವರಣ, ಇವೂ ಕೂಡ ಪ್ರಾಪ್ತಿ ಇದೆ. ಹಾಗಾಗಿ ಎರಡೂ ಮಿಕ್ಸ್ ಇದೆ. ಒಬ್ಬರು ಅವಮಾನ ಮಾಡಿದರೆ ಇನ್ನೊಬ್ಬರು ಉತ್ತೇಜನವನ್ನು ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ಇದೆ. ಪ್ರಯಾಣ ಸ್ವಲ್ಪ ನೋಡಿ ಹೋಗಿ. ಎಲ್ಲವೂ ಸಣ್ಣದಾಗಿ ಎಡವಟ್ಟು ಮಾಡಿಕೊಳ್ತಾರೆ, ಏನೋ ಸಣ್ಣದಾಗಿ ಪೆಟ್ಟು ಮಾಡಿಕೊಳ್ತಕ್ಕಂತಹ ಸ್ಥಿತಿ ಬರಬಹುದು. ತಂದೆಯೊಂದಿಗೆ ಮನಸ್ತಾಪಗಳನ್ನು ನೋಡ್ತೀರಿ. ವಿದೇಶಯಾನ ಮಾಡಬೇಕು ಅನ್ನೋಂಥವ್ರಿಗೆ ಖಂಡಿತ ಅನುಕೂಲವಿದೆ, ಮಾಡಬಹುದು. ಮಕ್ಕಳ ಜೀವನದಲ್ಲಿ ಏನೋ ಒಂದು ಸಣ್ಣದಾಗಿಂಥ ತಪ್ಪಾಗಬಹುದು, ಅಥವಾ ಭಾವನಾತ್ಮಕವಾದಂಥ ವಿಷಯಕ್ಕೆ ಎಲ್ಲೋ ಸಣ್ಣದಾಗಿ ಘಾಸಿ ಆಗಬಹುದು. ಯಾರೋ ತುಂಬ ಹಚ್ಚಿಕೊಂಡಂಥ ವ್ಯಕ್ತಿಗಳು ನಿಮಗೆ ದೂರ ಆಗುವಂಥ ಪರಿಸ್ಥಿತಿ ಬರಬಹುದು. ಗ್ರಹಣಕ್ಕೊಳಗಾಗಿರ್ತಕ್ಕಂಥ ಪಂಚಮಾಧಿಪತಿ. ಅದರ ಜೊತೆಯಲ್ಲಿ ಮಿಥುನ ರಾಶಿ, ಮಿಥುನ ಲಗ್ನದವರೆಗೆ ಸ್ವಲ್ಪ ನಿದ್ರೆ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ಏನೋ ಅನ್ಕಂಫರ್ಟಬಲ್, ತುಂಬ ಡಿಸ್ಟರ್ಬ್ ಆಗ್ತಕ್ಕಂಥ ಕಂಡೀಷನ್ಸು.
ಊಹಿಸಲಾರದಂಥ ಕೆಲವೊಂದು ಡಿಸ್ಟರ್ಬ್ಸ್ ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದೇ ಗೊತ್ತಾಗೋದಿಲ್ಲ. ಆ ರೀತಿ ಡಿಸ್ಟರ್ಬ್ ನಿದ್ರೆಗಳು ಅಂತಕ್ಕಂಥ ರೀತಿಯಲ್ಲಿ ತೋರ್ತದೆ. ಪದೇ ಪದೇ ಎಚ್ಚರ ಆಗುವಂಥದ್ದು ಏನೋ ನೀವು ಅದನ್ನು ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ, ಅನುಭವಕ್ಕೆ ಮಾತ್ರ ಆಗ್ತಾ ಇರ್ತದೆ. ಈ ರೀತಿಯಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಒದ್ದಾಟಕ್ಕೆ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆರೋಗ್ಯ ಗಂಭೀರ ಸ್ವರೂಪವಿಲ್ಲ, ಆಹಾರ ವ್ಯತ್ಯಾಸ ನಿಮಗೆ ಅನಾರೋಗ್ಯವನ್ನು ತರಬಹುದು. ಸಂಗಾತಿಯೊಂದಿಗೆ ಸ್ವಲ್ಪ ಮನಸ್ತಾಪಗಳಿರ್ತದೆ. ಪಾಲುದಾರಿಕೆ ವ್ಯವಹಾರ ಚೆನ್ನಾಗಾಗತ್ತೆ, ಬಟ್ ಕಿರಿಕಿರಿಗಳಿರ್ತದೆ ಅಷ್ಟೇ. ಶುಭ ಕಾರ್ಯ ಪ್ರಯತ್ನ ಆಗಲೇ ಹೇಳಿದಂಥ ರೀತಿಯಲ್ಲಿ ಸ್ವಲ್ಪ ನೋಡಿ ಮುಂದೆ ಹೋಗ್ತಕ್ಕಂಥದ್ದು ಸೂಕ್ತ. ಲಾಭಾಧಿಪತಿಯಾದಂಥ ವ್ಯಯಾಂಶ ಬರುವಂಥ ಲಾಭದ ನಿರೀಕ್ಷೆಗಳಲ್ಲಿ ಕುಂಠಿತವಾಗುವಂಥ ಸಂದರ್ಭಗಳು ಬರಬಹುದು, ಅಥವಾ ಬಂದಂಥ ಅವಕಾಶ ಅಲ್ಲಿ ನಿಲ್ಲುವಂಥ ಸ್ಥಿತಿ ಬರಬಹುದು ಮಿಥುನ ರಾಶಿನವ್ರಿಗೆ. ಹಾಗಾಗಿ ನೋಡಿಕೊಂಡು ಹೋಗುವಂಥದ್ದು ಸೂಕ್ತ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸೇವಂತಿಗೆ ಪುಷ್ಪದಿಂದ ವೆಂಕಟೇಶ್ವರನಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಕಟಕ ರಾಶಿನವ್ರಿಗೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಚಟುವಟಿಕೆಗಳು ಅಂತಕ್ಕಂಥದ್ದು ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಎಡವಟ್ಟಿನಿಂದ ಕೂಡಿರ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ನಿಮಗೆ ಸ್ವಲ್ಪ ಅನುಕೂಲ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಲಾಭ, ಯೋಗ ಬಲ, ಅದೃಷ್ಟ ಅಂತಕ್ಕಂಥ ರೀತಿಯಲ್ಲಿ, ಅವಕಾಶಗಳು ಅಂತಕ್ಕಂಥ ರೀತಿಯಲ್ಲಿ, ಸ್ವಲ್ಪ ಪ್ರೋತ್ಸಾಹ ಸಿಗುವಂಥ ರೀತಿಯಲ್ಲಿ, ಚಟುವಟಿಕೆಗಳಲ್ಲಿ ಸ್ವಲ್ಪ ಯಾವುದೇ ವಿಘ್ನಗಳು ಬರದಂಥ ರೀತಿಯಲ್ಲಿ ಮುಂದುವರಿತಕ್ಕಂಥದ್ದನ್ನು ವಾರ ಮಧ್ಯಭಾಗದಿಂದ ಆಚೆಗೆ ನೋಡ್ತೀರಿ. ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಕಷ್ಟವೇ. ಆರ್ಥಿಕವಾದಂಥ ಸ್ಥಿತಿನಲ್ಲೂ ಸ್ವಲ್ಪ ಒತ್ತಡಕ್ಕೆ ಸಿಕ್ಕಾಕ್ಕೊಳ್ಳಬಹುದು, ಮತ್ತು ಕೌಟುಂಬಿಕವಾದಂಥ ಸ್ಥಿತಿನಲ್ಲೂ ಕೂಡ ಸ್ವಲ್ಪ ಒತ್ತಡಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಾಣ್ತದೆ. ಈ ಪ್ಯಾರಲಿಸಿಸ್ ಸಂಬಂಧಪಟ್ಟಂಥ ವ್ಯತ್ಯಾಸ, ಹಾರ್ಟ್ ಪ್ರಾಬ್ಲಮ್ಮು, ನರು ಬ್ಲ್ಯಾಕ್ ಆಗ್ತಕ್ಕಂಥದ್ದು, ನರ ಗಂಟು ಹಾಕ್ಕೊಳ್ತಕ್ಕಂಥ ಸ್ಥಿತಿನಲ್ಲಿರುವಂಥದ್ದು, ಅಥವಾ ಎಲ್ಲೋ ನರ ಉಳುಕಿಸ್ಕೊಳ್ತಕ್ಕಂಥದ್ದು, ಈ ಸ್ಥಿತಿ ಬರಬಹುದು. ವಿದ್ಯಾಭ್ಯಾಸದಲ್ಲಿ ಒಂದು ರೀತಿಯಾದಂಥ ಉತ್ಸಾಹ ಇರುವುದಿಲ್ಲ. ಮಾಡಬೇಕು ಕುಂತ್ಕೊಂಡ್ರೆ ಸಾಕು ಏನೋ ಡಿಸ್ಟರ್ಬ್ ಬರುತ್ತೆ, ಮನಸ್ಸು ನಿಲ್ಲೋದೇ ಇಲ್ಲ, ಅದರ ಕಡೆ ಗಮನವೇ ಕೊಡೋದಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಏನೋ ಸಣ್ಣದಾಗಿ ನಿಮಗೆ ವಿದ್ಯಾಭ್ಯಾಸದಲ್ಲಿ ಮನಸ್ಸೇ ತೊಡಗಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಇರೋದಿಲ್ಲ. ಹಾಗಾಗಿ ವಿದ್ಯಾಭ್ಯಾಸ ಹಿನ್ನಡೆ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮಕ್ಕಳಿಂದ ಕೆಲವೊಂದು ಅನುಕೂಲವನ್ನು ನೋಡ್ತೀರಿ, ಮತ್ತು ಭಾವನಾತ್ಮಕವಾಗಿ ಹಚ್ಚಿಕೊಂಡಂಥ ವ್ಯಕ್ತಿಗಳಿಂದ ಸ್ವಲ್ಪ ಅನುಕೂಲವನ್ನು ನೋಡ್ತೀರಿ. ಆರೋಗ್ಯ ಹೇಳಿದೆ, ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಶುಭ ಕಾರ್ಯ ಪ್ರಯತ್ನ ಹಿನ್ನಡೆ ಅಂತಕ್ಕಂಥದ್ದು ಅಂಥ ಶುಭಪ್ರದವಲ್ಲ ಅಂತಕ್ಕಂಥ ರೀತಿಯಲ್ಲಿರುವಂಥದ್ದು. ಅಷ್ಟಮ ರಾಹು ಅಂತಕ್ಕಂಥದ್ದು ಕೆಡಿಸಬೇಕು, ಬಟ್ ಕೆಡಿಸೋಲ್ಲ. ರಾಹು ದಶೆ, ರಾಹು ಭಕ್ತಿ ಅಥವಾ ಕುಜರಾಹು ಸಂಬಂಧಪಟ್ಟಂಥ ದಶಾಭಕ್ತಿಗಳು ನಡೀತಾ ಇದ್ದರೆ ಕಟಕ ರಾಶಿನವ್ರಿಗೆ ಈ ವಾರ ವರದಾನವಾಗಿಯೇ ಪರಿವರ್ತನೆ ಆಗುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಖಂಡಿತವಾಗಲೂ ವರದಾನ ಆಗುತ್ತೆ. ಕುಜದಶೆ ರಾಹುಭಕ್ತಿ, ರಾಹುದಶೆ ಕುಜಭಕ್ತಿ ನಡೀತಾ ಇದೆ. ಕಟಕ ರಾಶಿ ಕಟಲಗ್ನವಾಗಿತ್ತು, ಎಲ್ಲೇ ಇರಲಿ ಇದು ನಡೀತಾ ಇತ್ತು ಅಂದರೆ ಅದೃಷ್ಟ ಬರಲೇಬೇಕು. ವಾರ ಮಧ್ಯಭಾಗದಿಂದ ಆಚೆಗೆ, ವಾರ ಆರಂಭ ಅಲ್ಲ, ವಾರ ಮಧ್ಯಭಾಗದಿಂದ ಆಚೆಗೆ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಉದ್ಯೋಗ ಸ್ವಲ್ಪ ಎಳೆದಾಟ, ಅಥವಾ ಇರುವಂಥ ಉದ್ಯೋಗವೇ ನಷ್ಟವಾಗಬಹುದು. ಭವಿಷ್ಯದ ಬಗ್ಗೆ ತುಂಬ ಚಿಂತೆಗಳು, ಯೋಚನೆಗಳು ಎಲ್ಲವೂ ಕೂಡ ಬರುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ವಾರ ಮಧ್ಯಭಾಗದವರೆಗಂತೂ ಕೂಡ ತುಂಬ ಒದ್ದಾಟಕ್ಕೆ ಸಿಕ್ಕಾಕೊಂಡಿರ್ತೀರಿ. ಸ್ವಲ್ಪ ರಿಲ್ಯಾಕ್ಸ್ ಅನ್ನೋದೇ ಗುರುವಾರದ ನಂತರವೇ ನಿಮಗೆ ಕಟಕ ರಾಶಿನವ್ರಿಗೆ. ಹಾಗಾಗಿ ಒಂದು ರೀತಿಯಾದಂಥ ಆ ಸ್ಥಿತಿಯಿಂದ ಹೊರಗಡೆ ಬರುವಂಥ ಸಂದರ್ಭವೇನಾದರೂ ಇದ್ದರೆ ಜಲಾಭಿಷೇಕವನ್ನು ಒಂದು ಲೀಟ್ರ್ ನೀರು ಒಂದು ತಂಬಿಗೆನಲ್ಲಿ ತೆಗೆದುಕೊಂಡೋಗಿ, ತಾಮ್ರ ಚಂಬಲ್ ತೆಗೆದುಕೊಂಡೋಗಿ ಅದನ್ನು ಶಿವನಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿಯಾದಂಥ ಲಾಭಾಂಶ ರಾಹುವಿನ ಪ್ರಭಾವ, ಬಟ್ ವ್ಯಯ ಪ್ರಭಾವಕ್ಕೊಳಗಾಗಿರೋದ್ರಿಂದ ಬರುತ್ತೆ ಅವಕಾಶಗಳು, ಉಳಿಸ್ಕೊಳ್ಳಲ್ಲ. ಬರುತ್ತೆ ಅವಕಾಶಗಳು, ಸದುಪಯೋಗಪಡಿಸ್ಕೊಳ್ಳಲ್ಲ. ಬರುತ್ತೆ ಲಾಭ, ಉಳಿಯೋಲ್ಲ ಅಂತಕ್ಕಂಥ ರೀತಿಯಲ್ಲಿ, ಅಥವಾ ಲಾಭ ಬರುವಂಥದ್ದು ಕಡಿಮೆ ಆಗ್ತಕ್ಕಂಥ ಸ್ಥಿತಿ, ಇದೆಲ್ಲವೂ ಕೂಡ ಬರುತ್ತೆ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸಿದೆ. ಒಟ್ಟಿನಲ್ಲಿ ನಿರೀಕ್ಷೆ 100 ಇದ್ದರೆ ಲಾಭದ್ದು 20 ರಿಂದ 25% ಲಾಭ ಸಿಗುತ್ತೆ. ಈ ಸ್ಥಿತಿನಲ್ಲಿದೆ.
ಸಿಂಹರಾಶಿನವ್ರಿಗೆ. ಬಟ್ ಸ್ಥಿತಿಗತಿಗಳೇ ಆ ರೀತಿಯಲ್ಲಿದೆ. ಹಾಗಾಗಿ ಲಾಸ್ ಆಗುತ್ತೆ ಅಂತಲೋ ಹುಂಬತನದಿಂದಲೋ ಬಂದಂಥ ಅವಕಾಶವನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಧನಾಧಿಪತಿ ಬಲವಾಗಿದ್ದಾನೆ, ಲಾಭಕ್ಕೆ ಹೋಗ್ತಾ ಇದ್ದಾನೆ. ಲಾಭಾಧಿಪತಿ ಲಾಭ, ಧನಾಧಿಪತಿ ಲಾಭ, ಆದರೂ ಕೂಡ ನಷ್ಟದ ಪ್ರಭಾವಕ್ಕೊಳಗಾಗಿರೋದ್ರಿಂದ ಆಗಲೇ ಹೇಳಿದ್ನಲ್ಲ, ಲಕ್ಷ್ಮೀ ಯೋಗವಿದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಇಲ್ಲ. 25%, ಅಂದರೆ 100 ರೂಪಾಯಿ ಬಯಸಿದರೆ 25 ರೂಪಾಯಿ ಲಾಭ ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಕೆಲವೊಂದು ಸ್ವಯಂಕೃತ ಅಪರಾಧಗಳಿಂದಲೂ ಕೂಡ ಅದನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ಉಂಟು. ಆಧ್ಯಾತ್ಮಿಕವಾದಂಥ ಚಿಂತನೆಗಳು ಜಾಸ್ತಿ ಆಗುತ್ತೆ. ದೈವ ಕಾರ್ಯಗಳಿಗೆ ಖರ್ಚು ಜಾಸ್ತಿ ಮಾಡ್ತಕ್ಕಂಥ ಸ್ಥಿತಿ, ಅಥವಾ ದೈವ ಕಾರ್ಯದ ಯೋಜನೆಗಳನ್ನು ಮಾಡ್ತಕ್ಕಂಥದ್ದು, ಅತಿಯಾದಂಥ ಒಳ್ಳೆತನವನ್ನು ಪ್ರದರ್ಶನವನ್ನು ಮಾಡ್ತಕ್ಕಂಥದ್ದು, ಯಾರಿಗೂ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು, ಯಾರೋ ಕಷ್ಟಕ್ಕೆ ಸ್ಪಂದಿಸೋದಕ್ಕೋಗಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರ್ತಕ್ಕಂಥ ಸ್ಥಿತಿಯನ್ನು ಸಿಂಹರಾಶಿನವ್ರು ನೋಡ್ತೀರಿ. ಭೂಮಿ ವ್ಯವಹಾರ ಹೂಡಿಕೆ ಮಾಡಬೇಕು, ವಾರ ಮಧ್ಯಭಾಗದ ನಂತರ ಮಾಡಿ ಒಳ್ಳೆಯ ಅನುಕೂಲವನ್ನು ತಂದು ಕೊಡ್ತದೆ. ವಿದ್ಯಾಭಿವೃದ್ಧಿ ಇರತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಯಾವುದೇ ಸಮಸ್ಯೆಗಳು ಇರೋದಿಲ್ಲ. ಮಕ್ಕಳಿಂದ ಸ್ವಲ್ಪ ಕಲಹ, ಕಿರಿಕಿರಿ, ಮನಸ್ತಾಪ, ಮಕ್ಕಳಿಂದಲೇ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು, ಮಕ್ಕಳಿಂದಲೇ ಸ್ವಲ್ಪ ಅವಮಾನಕ್ಕೊಳಗಾಗ್ತಕ್ಕಂಥದ್ದು, ಯಾರನ್ನು ನೀವು ತುಂಬ ಪ್ರೀತಿಯಿಂದ ಗೌರವದಿಂದ ನೋಡ್ಕೊಳ್ತಿರ್ತೀರೋ ಅವರಿಂದಲೇ ಸ್ವಲ್ಪ ಅವಮಾನಕ್ಕೊಳಗಾಗ್ತಕ್ಕಂಥದ್ದು, ಈ ಎಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತಿದೆ. ಒಟ್ಟಿನಲ್ಲಿ ಮಕ್ಕಳಿಂದ ಪ್ರೀತಿ ಪಾತ್ರರಿಂದ ಒತ್ತಡವನ್ನು ಅನುಭವಿಸಬೇಕು ಅಂತಕ್ಕಂಥ ಸ್ಥಿತಿ ಮತ್ತು ನಷ್ಟವನ್ನು ಅನುಭವಿಸಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳಿದೆ. ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಯಾವ ಜನ್ಮದ ಕರ್ಮವೋ ಗೊತ್ತಿಲ್ಲ, ಈ ರೀತಿಯಲ್ಲಿ ಹಿಂಸೆಗೆ ಅನುಭವಿಸ್ತಿದೆ ಅನ್ನೋ ರೀತಿಯಾದಂಥ ಡಿಸ್ಟರ್ಬೂ ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಸಪ್ತಮ ರಾಹು ಅಂತಕ್ಕಂಥವನು ನಿಮಗೆ ಸ್ವಲ್ಪ ತೊಂದರೆ ಕೊಡ್ತಾನ ಅಂತಕ್ಕಂಥ ರೀತಿ ನೋಡಿದಾಗ ಖಂಡಿತವಾಗಲೂ ಕೂಡ ತೊಂದರೆ ಕೊಡುವಂಥ ರೀತಿಯಲ್ಲಿ ರಾಹು ಇಲ್ಲ. ರಾಹು ದಿಶೆ ಕುಜಭಕ್ತಿ, ಕುಜದಿಶೆ ರಾಹು ಭಕ್ತಿ ನಡೀತಾ ಇದ್ದರೆ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅಥವಾ ಬಡ್ತಿಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಸಿಂಹರಾಶಿ ಸಿಂಹಲಗ್ನವಾಗಿದ್ದರೆ ಕುಜರಾಹು ಸಂಧಿಯ ದಶಾಭಕ್ತಿಗಳು ನಡೀತಾ ಇದ್ದರೆ ವರದಾನವಾಗತ್ತೆ, ಅನುಕೂಲವಾಗತ್ತೆ ಅಂತಕ್ಕಂಥ ಸ್ಥಿತಿನಲ್ಲಿದೆ. ಅಷ್ಟಮ ಶನಿ ಅವಘಡನ ತರಬೇಕು, ಅಂದರೆ ಆಪತ್ತನ್ನು ತರಬೇಕು. ಬಟ್ ಆ ಸ್ಥಾನಾಧಿಪತಿ ಲಾಭಕ್ಕೊಳಗಾಗಿದ್ದಾನೆ, ಆಪತ್ತನ್ನು ತಂದ್ರೂ ಗಂಭೀರ ಆಗುವಂಥ ಗಂಭೀರ ಸ್ವರೂಪವನ್ನು ಪಡಿತಕ್ಕಂಥ ಸ್ಥಿತಿ ಇರೋದಿಲ್ಲ. ಚಿಂತೆ ಮಾಡುವಂಥದ್ದು ಬೇಡ. ಖರ್ಚುಗಳು ಬರಬಹುದು, ವೆಚ್ಚಗಳು ಜಾಸ್ತಿ ಆಗಬಹುದು. ಸಿಂಹರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಿಂಹರಾಶಿನವರು ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ನಿಮ್ಮ ಇಷ್ಟಗುರುವಿನ ನಾಮಸ್ಮರಣೆ, ಯಾರಾದರೂ ಆಗಿರ್ಬೋದು, ನಾಮಸ್ಮರಣೆಯನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಲಾಭವಾಗಬೇಕು, ಚೇತರಿಕೆಯನ್ನು ಕಾಣಬೇಕು, ಅದೃಷ್ಟ ಒಲಿದು ಬರಬೇಕು, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗಬೇಕು, ಭೂಮಿ ವ್ಯವಹಾರಗಳಾಗಬೇಕು, ತಾಯಿಯಿಂದ ಸಹಕಾರಗಳು ಸಿಗಬೇಕು, ನೆಮ್ಮದಿಯನ್ನು ಪಡೆಯೋದಕ್ಕೆ ಮಾರ್ಗವನ್ನು ಹುಡುಕಬೇಕು, ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಒಂದು ರೀತಿಯಾದಂಥ ದಾರಿಯನ್ನು ಹುಡುಕಬೇಕು, ಅದರಲ್ಲಿ ಸಕ್ಸಸ್ಸು ಕೂಡ ಆಗಬೇಕು. ಹೂಡಿಕೆಯಲ್ಲಿ ಸ್ವಲ್ಪ ಯೋಗ ಬಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಆದರೆ ಹೂಡಿಕೆ ಮಾಡೋದಕ್ಕೆ ಯೋಗ ಫಲಗಳು ಪ್ರಾಪ್ತಿ ಇದೆ. ಆದರೆ ಧನಾಧಿಪತಿಯಾದಂಥನು ವ್ಯಯಾಂಶ ಗ್ರಹಣಕ್ಕೊಳಗಾಗಿದ್ದಾನೆ. ನಿಮ್ಮ ಪರಿಸ್ಥಿತಿ ಎಲ್ಲ ರೀತಿಯಲ್ಲೂ ಜ್ಞಾನ ಚೆನ್ನಾಗಿರುತ್ತೆ, ಅವಕಾಶಗಳಿರ್ತದೆ, ಮತ್ತು ಬುದ್ಧಿವಂತಿಕೆ ಇರ್ತದೆ, ಪ್ರಯತ್ನಗಳಿರ್ತದೆ, ಸಕ್ಸಸ್ಸು ಇರುತ್ತೆ. ಆದರೆ ಕೌಟುಂಬಿಕ ಸಹಕಾರ ಇರೋಲ್ಲ, ಆರ್ಥಿಕ ಸಹಕಾರ ಇರೋಲ್ಲ, ಆರ್ಥಿಕ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥದ್ದು, ಕೌಟುಂಬಿಕವಾದಂಥ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥದ್ದು, ಕುಟುಂಬದಲ್ಲಿ ಆಗ್ತಕ್ಕಂಥ ಕೆಲವೊಂದು ಘಟನೆಗಳಿಂದ ಸ್ವಲ್ಪ ನೀವು ಡಿಸ್ಟರ್ಬ್ ಆಗಿ ನಿದ್ರೆಯನ್ನೂ ಕೂಡ ಕೆಡಿಸಿಕೊಳ್ತಕ್ಕಂಥ ಸ್ಥಿತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನಿಮಗಿರ್ತಕ್ಕಂಥ ಒಂದು ಕೈಯಲ್ಲಿದೆ ಮೃಷ್ಟಾನ್ನ ಭೋಜನ, ತಿನ್ನುವಂಥ ರೀತಿಯಲ್ಲಿ ಬಿಡೋದಿಲ್ಲ, ಬೇರೆ ಯಾರೋ ಕಿತ್ಕೊತಾರೆ. ಈ ಸ್ಥಿತಿನಲ್ಲಿರುತ್ತೆ ಕನ್ಯಾ ರಾಶಿನವ್ರಿಗೆ. ತೃತೀಯ ಪ್ರಭಾವ, ದಾಯಾದಿಗಳಿಂದ ಲಾಭವಾಗ್ತಕ್ಕಂಥದ್ದು, ಪ್ರಯಾಣದಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಅಂದರೆ ಯಾವುದು ಏನು ತೊಂದರೆ ಆಗೋದಿಲ್ಲ ಪ್ರಯಾಣದಲ್ಲಿ ಇರ್ತಕ್ಕಂಥ ಸ್ಥಿತಿ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಯಾರು ಮಾಡ್ತಾ ಇರ್ತೀರೋ ಅಲ್ಲಿ ಅವ್ರಿಗೂ ಕೂಡ ಲಾಭವಾಗ್ತಕ್ಕಂಥದ್ದು.
ನೆರೆಹೊರೆಯವರಿಂದ ಸ್ವಲ್ಪ ಸಹಕಾರ ಅನುಕೂಲವನ್ನು ನೋಡ್ತಕ್ಕಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರ್ತದೆ. ವಿದ್ಯಾರ್ಥಿಗಳಿಗೆ ಅನುಕೂಲ, ಒಳ್ಳೆಯ ವಿದ್ಯಾಭ್ಯಾಸ ಚೆನ್ನಾಗಿದೆ. ಪಂಚಮಾಧಿಪತಿ ಪಾದಕ ಪ್ರಭಾವವಾದ್ರೂ ಕೂಡ ಅಂಥ ಏನು ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇಲ್ಲ. ಭಾವನೆಗಳಿಗೆ ತೊಳಲಾಟ ಇರಬಹುದು, ಬಟ್ ತೊಂದರೆ ಇಲ್ಲ. ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಸಹಕಾರಿಯಾಗಿದೆ. ಮತ್ತು ಕೆಲಸಗಾರನ ಹುಡುಕ್ತಾ ಇದ್ರೆ, ನೀವು ಯಾವುದೋ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾಯಿದ್ರೆ ಅದಕ್ಕೆ ಕೆಲಸಗಾರ ಬೇಕು ಅಂತ ಹುಡುಕ್ತಾ ಇದ್ದರೆ ಅದಕ್ಕೂ ಕೂಡ ಅನುಕೂಲವಿದೆ. ಕೆಲಸಗಾರರು ದೊರಕ್ತಾರೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಆದರೂ ಗೌರವ ಏನು ಕಮ್ಮಿ ಆಗೋದಿಲ್ಲ. ನಿಮಗೆ ನಿಮ್ಮ ಗೌರವವನ್ನು ಕೆಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಿಮ್ಮ ನಡವಳಿಕೆಗಳು ಮತ್ತು ನೀವು ಮಾಡುವಂಥ ಚಟುವಟಿಕೆ ಒಳ್ಳೆಯ ಸ್ವಚ್ಛವಾಗಿರುತ್ತೆ. ಹಾಗಾಗಿ ನಿಮ್ಮ ಗೌರವಕ್ಕೆ ಧಕ್ಕೆ ಬರೋದಿಲ್ಲ. ಕೌಟುಂಬಿಕವಾದಂಥ ಅವ್ಯವಸ್ಥೆಗಳೇ ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ತರಬಹುದು. ಆರ್ಥಿಕವಾದಂಥ ಅವ್ಯವಸ್ಥೆಗಳೇ ನಿಮಗೆ ಸಮಸ್ಯೆಗಳನ್ನು ತರಬಹುದು. ಬಟ್ ಆದರೂ ಕೂಡ ನಿಮಗೆ ಬಲ ಇರೋದರಿಂದ ಬುದ್ಧಿವಂತಿಕೆಯಿಂದ ಜ್ಞಾನದಿಂದ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಯಾಕೆಂದರೆ ಗುರುಬಲ ಬಹಳ ಬಲವಾಗಿ ಕುಂತಿದ್ದಾನೆ. ಮತ್ತು ಶುಭ ಕಾರ್ಯ ಪ್ರಯತ್ನದಲ್ಲೂ ಕೂಡ ಸಕ್ಸಸ್ ಆಗುವಂಥ ಸ್ಥಿತಿ ಇದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಅನುಕೂಲ, ಲಾಭವನ್ನು, ಯೋಗ ಫಲವನ್ನು ನೋಡ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಕನ್ಯಾ ರಾಶಿನವರು? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಕುಟುಂಬದಲ್ಲಿ ಏನೇ ನಡೆದರೂ ಸ್ವಲ್ಪ ಮೌನವಾಗಿರ್ತಕ್ಕಂಥ ಪ್ರಯತ್ನ ಮಾಡಿ. ಒಂದು. ಎರಡನೇದಾಗಿ, ಇಡೀ ಮನೆಗೆ ಏನು ನೀವು ವಾಸಸ್ಥಳ ಇದೆಯಲ್ಲ, ಇಡೀ ಮನೆಗೆ ಗಣಪತಿ ನಾಮಸ್ಮರಣೆ ಮಾಡಿ ಒಂದು ಚುಟಿಕೆ ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸ್ತಕ್ಕಂಥ ಪ್ರಯತ್ನ ಮಾಡಿ. ಆ ಒಂದು ದೋಷ ಆಗಿರ್ತದಲ್ಲ, ಅದು ಸ್ವಲ್ಪ ಇಳತಕ್ಕ ಬರುತ್ತೆ. ಚಿಂತೆ ಮಾಡೋದು ಬೇಡ. ಇನ್ನು ತುಲಾರಾಶಿನಿಗೆ ಸಂಬಂಧಪಟ್ಟಂತೆ, ತುಲಾರಾಶಿನವರು ರಾಷ್ಟ್ರಾಧಿಪತಿಯಾದಂಥ ಲಾಭಾಂಶಿತನಾಗಿ ಕುಳಿತಿದ್ದಾನೆ. ಲಾಭ ಬರಬೇಕಲ್ಲ, ಯೋಗ ಬರಬೇಕಲ್ಲ, ಅದೃಷ್ಟ ಬರಬೇಕಲ್ಲ ಅನ್ನುವಂಥ ಸ್ಥಿತಿನಲ್ಲಿರುತ್ತೆ. ಮೇಲ್ಮುಖವಾಗಿ ಬಯಕೆಗಳು, ನಿರೀಕ್ಷೆಗಳು ಹೆಚ್ಚಾಗಿರುತ್ತೆ. ಆದರೆ ನಿರೀಕ್ಷೆಗಳು ಹುಸಿಯಾಗುವಂಥ ಸಂದರ್ಭಗಳಿದೆ. ಅಥವಾ ನಿಮ್ಮ ಆಸೆಗಳಿಗೆ ಧಕ್ಕೆಯಾಗುವಂಥ ಸಂದರ್ಭಗಳಿದೆ. ರಾಷ್ಟ್ರಾಧಿಪತಿಯಾದಂಥವನು ಗ್ರಹಣಕ್ಕೊಳಗಾದ ಅಂದಾಗ ಸಾಮಾನ್ಯವಾಗಿ ನಿಮ್ಮ ಪರಿಸ್ಥಿತಿಯೇ ಸರಿ ಇರುವುದಿಲ್ಲ, ನಿಮ್ಮ ಆಲೋಚನಾ ಸ್ಥಿತಿಯೇ ಸರಿ ಇರುವುದಿಲ್ಲ, ನಿಮ್ಮ ಇನ್ನರ್ ಫೀಲಿಂಗೇ ಸರಿ ಇರುವುದಿಲ್ಲ. ತುಂಬ ನೆಗೆಟಿವ್ ಆಲೋಚನೆಗಳು ಜಾಸ್ತಿ ಬರ್ತಕ್ಕಂಥದ್ದು. ಯಾವುದು ಕೈ ಹಾಕಿದ್ರೂ ಕೂಡ ಅಲ್ಲೇನೋ ಒಂದು ಸಣ್ಣದಾಗಿ ತಪ್ಪಾಗುವಂಥದ್ದು, ಕೆಡುಕಾಗುವಂಥದ್ದು, ಈ ಸ್ಥಿತಿಯನ್ನು ನೋಡುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಏಕೆಂದರೆ ರಾಷ್ಟ್ರಾಧಿಪತಿ ಪಾಪಕರ್ತರಿ ಯೋಗ ಗ್ರಹಣಕ್ಕೊಳಗಾಗಿದ್ದಾನೆ. ಬಾಧಕ ಸ್ಥಾನ, ಬಾಧೆ, ನೋವು, ನಿರಾಸೆ, ಅವಮಾನ, ಒಂಥರ ಹಿಂಸೆ, ಒಂಥರ ತೊಳಲಾಟ, ಇದೆಲ್ಲವೂ ಕೂಡ ತುಲಾರಾಶಿನವರಿಗೆ ಇರಲೇಬೇಕು. ತುಲಾರಾಶಿ ತುಲಾ ಲಗ್ನದವರಿಗೆ ಈ ಪರಿಣಾಮಗಳು ಇರಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಆದರೂ ಕೂಡ ಆರ್ಥಿಕವಾದಂಥ ಸ್ಥಿತಿ ಮಾತ್ರ ಉತ್ತಮವಾದಂಥ ರೀತಿಯಲ್ಲಿರುತ್ತೆ. ನಿಮ್ಮ ಇನ್ನರ್ ಫೀಲ್ ಸ್ವಲ್ಪ ಕೆಟ್ಟದಾಗಿರುತ್ತೆ. ನಿಮ್ಮ ನಡವಳಿಕೆ, ಯೋಚನಾ ರೀತಿ ಸ್ವಲ್ಪ ಕೆಟ್ಟದಾಗಿರುತ್ತೆ. ಮತ್ತು ನಿಮ್ಮ ತುಂಬ ಡಿಸ್ಟರ್ಬೆನ್ಸು ಸ್ವಲ್ಪ ಒತ್ತಡವನ್ನು ತರುತ್ತದೆ. ಬಟ್ ಹಣಕಾಸಿನ ವಿಚಾರ ಅಂತ ನೋಡಿದ್ರೆ ಖಂಡಿತವಾಗಲೂ ಕೂಡ ಪರ್ಫೆಕ್ಟ್ ಇರುತ್ತೆ. ಎಲ್ಲೂ ಕೂಡ ನಿಮಗೆ ಅಂಥ ತೊಂದರೆ ಆಗುವಂಥ ಸ್ಥಿತಿ ಇರೋದಿಲ್ಲ. ಸ್ವಲ್ಪ ಅರ್ನಿಂಗ್ ಆಗ್ತಕ್ಕಂಥದ್ದು ಇದೆ, ಅದರ ಜೊತೆಯಲ್ಲಿ ಸ್ವಲ್ಪ ಸೇವಿಂಗ್ಸು ಕೂಡ ಮಾಡ್ತಕ್ಕಂಥದ್ದು ಇದೆ. ಅನಿರೀಕ್ಷಿತವಾಗಿ ಎಲ್ಲೋ ಒಂದು ಸಣ್ಣದಾಗಿ ಇದಿರಲಿ ಅಂತಕ್ಕಂಥ ರೀತಿಯಲ್ಲಿ 5 ರೂಪಾಯಿ ಎತ್ತಿಡ್ತಿರೋ, 500 ರೂಪಾಯಿ ಎತ್ತಿಡ್ತಿರೋ, ಇದಿರಲಿ ಅಂತಕ್ಕಂಥ ರೀತಿಯಲ್ಲಿ ತೆಗೆದಿರುವಂಥ ಸಂದರ್ಭಗಳಿದೆ. ಚಿಂತೆ ಮಾಡುವಂಥದ್ದು ಬೇಡ. ತೃತೀಯ ಪ್ರಭಾವ, ಬಂಧು ಬಾಂಧವರು ಶತ್ರುಗಳಾಗುವಂಥ ಸ್ಥಿತಿ ಇದೆ. ಆದರೆ ಇಲ್ಲೊಂದು ವರದಾನವಿದೆ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ರಾಜಯೋಗ. ಅದರಲ್ಲೂ ಕೂಡ ಶನಿ ದಶೆ ಗುರುಭಕ್ತಿ, ಗುರುದಶೆ ಶನಿ ಭಕ್ತಿ, ಬುಧನ ಅಂತರ್ಭಕ್ತಿ ಸೇರ್ಕೊಂತು ಅಂದರೆ ಉದ್ಯೋಗದ ಲಾಟ್ರಿ ಸಿಗಬೇಕು ಅಂತಕ್ಕಂಥ ರೀತಿಯಲ್ಲಿದೆ. ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ, ಬದಲಾವಣೆ ಸಂಬಂಧಪಟ್ಟಂಥ ರೀತಿಯಲ್ಲಿರುವಂಥವ್ರಿಗೆ ಖಂಡಿತ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು,
ಶತ್ರುದಮನವಾಗ್ತಕ್ಕಂಥ ಸಂದರ್ಭ, ನಾಶವಾಗುವಂಥ ಸ್ಥಿತಿ ಎಲ್ಲವೂ ಕೂಡ ಇದೆ. ಪಂಚಮಾಧಿಪತಿಯಾದಂಥವನು ಷಷ್ಠಾಂಶ. ಆದರೂ ಕೂಡ ಷಷ್ಠಾಂಶದಲ್ಲಿದ್ದರೂ ಕೂಡ ನಿಮಗೆ ಮಕ್ಕಳಿಂದ ಅದೃಷ್ಟ ಯೋಗ ಫಲಗಳು ಬರಲೇಬೇಕು. ಯಾಕಂದರೆ ತಾತ್ಕಾಲಿಕ ಮಿತ್ರತ್ವದಲ್ಲಿದ್ದಾರೆ. ಮಿತ್ರ ನಕ್ಷತ್ರದಲ್ಲಿರ್ತಕ್ಕಂಥ ಶನಿ ಅಂತಕ್ಕಂಥವನು ನಿಮಗೆ ಮಿತ್ರತ್ವವನ್ನೇ ಕೊಡಬೇಕು, ಯೋಗವನ್ನೇ ತರಬೇಕು. ಭಾಗ್ಯ ಪ್ರಭಾವ, ಭಾಗ್ಯ ಪೂರ್ವ ಪುಣ್ಯಾಧಿಪತಿಯಾದಂಥವನು, ಭಾಗ್ಯಾಧಿಪತಿಯಾದಂಥವನು ಪ್ರಭಾವಕ್ಕೊಳಗಾದಾಗ ಅದೃಷ್ಟ ಅಂತಕ್ಕಂಥದ್ದು ಹಿರಿಯರಿಂದ ಅಥವಾ ಮಕ್ಕಳಿಂದ ಒಲಿದು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡ್ತದೆ. ದಾಂಪತ್ಯ ಮನಸ್ತಾಪದಿಂದ ಕೂಡಿರ್ತದೆ. ಪಾಲುದಾರಿಕೆ ವ್ಯವಹಾರ ಒತ್ತಡದಿಂದ ಕೂಡಿರ್ತದೆ ಅಂತಕ್ಕಂಥದ್ದು. ವ್ಯಾಜ್ಯಗಳಲ್ಲಿ ನಿಮಗೆ ವರದಾನವಾಗುವಂಥ ಸಂದರ್ಭಗಳು ಕಂಡುಬರುತ್ತೆ. ಉನ್ನತ ವಿದ್ಯಾಭ್ಯಾಸ ಸಕ್ಸಸ್ಸು. ಮತ್ತು ಈ ಕ್ಯಾಂಪಸ್ ಸೆಲೆಕ್ಷನ್ ಅನ್ನೋ ರೀತಿಯಲ್ಲಿ ಎಲ್ಲರೂ ಕಂಪ್ನಿಗಳಿಗೆ ಸಂಬಂಧಪಟ್ಟಂತೆ ಇದ್ದರೆ ಅಲ್ಲಿ ಸಕ್ಸಸ್ ಆಗುವಂಥ ಸ್ಥಿತಿ ಎಲ್ಲವೂ ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ಆ ಸ್ಥಿತಿಗತಿಗಳನ್ನು ಬದಲಾವಣೆ ಮಾಡಿಕೊಂಡ್ರೆ ಸುತ್ತಲೂ ವಾತಾವರಣ ನಿಮಗೆ ತುಂಬ ಸ್ಪಂದನೆ ಕೊಡುವಂಥ ರೀತಿಯಲ್ಲಿದೆ. ಉಪಯೋಗಿಸ್ಕೊಳ್ಳಿ ತುಲಾರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಓಂ ರುದ್ರಾಯ ನಮಃ. ರುದ್ರನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಥವಾ ರುದ್ರನಾಮಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಎಂಥದಿದ್ರೂ ಹೊಡೆದಾಕ್ಕೊಳ್ತೀವಿ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಭಾಗ್ಯ ಪ್ರಭಾವಕ್ಕೊಳಗಾಗಿದ್ದಾನೆ. ಅದೃಷ್ಟ ಒಲಿದು ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಒಂದು ಕಡೆಯಾದರೆ, ತನ್ನ ರಾಶಿಯನ್ನು ತಾನೇ ನೋಡ್ತಾ ಇರ್ತಕ್ಕಂಥ ಕುಜ ಒಂದು ಬಲವನ್ನು ಕೊಡಬೇಕು, ಶಕ್ತಿಯನ್ನು ಕೊಡಬೇಕು, ಬದಲಾವಣೆಯನ್ನು ಕೊಡಬೇಕು, ಚುರುಕುತನವನ್ನು ಕೊಡಬೇಕು, ಅತಿಯಾದಂಥ ಒಳ್ಳೆತನವನ್ನು ಕೊಡಬೇಕು. ತುಂಬ ಸ್ಮಾರ್ಟ್ ಯೋಚನೆಗಳು ಅಂತೀವಿ, ಅದನ್ನು ತುಂಬ ಬುದ್ಧಿವಂತಿಕೆ ಯೋಚನೆಗಳು ಅಂತೀವಿ. ಆ ರೀತಿ ಬುದ್ಧಿವಂತಿಕೆಯ ಯೋಚನೆಗಳನ್ನು ಕೊಡಬೇಕು. ಬುದ್ಧಿವಂತಿಕೆ ಪ್ರಯತ್ನಗಳನ್ನು ಮಾಡಬೇಕು. ಚುರುಕತನದಿಂದ ಕೆಲಸವನ್ನು ಮಾಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುತ್ತೆ. ಅದೇ ನಿಮಗೆ ಅದೃಷ್ಟವನ್ನು ಕೊಡುವಂಥ ಸಂದರ್ಭಗಳು ಕಂಡುಬರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಅದರ ಜೊತೆಯಲ್ಲಿ ಗುರುಬಲ ಬೇರೆ ಬಂದಿದೆ, ಕುಜನ ದೃಷ್ಟಿ ಇದೆ, ಭಾಗ್ಯಾಧಿಪತಿ ಭಾಗ್ಯ ಪ್ರಭಾವ, ಅದರ ಜೊತೆಯಲ್ಲಿ ಪಂಚಮಾಧಿಪತಿಯಾದಂಥ ಭಾಗ್ಯ ಪ್ರಭಾವ, ರಾಷ್ಟ್ರಾಧಿಪತಿಯಾದಂಥ ಭಾಗ್ಯ ಪ್ರಭಾವ. ಅದೃಷ್ಟವಂತರೇನು ರೀತಿಯಾದಂಥ ಸ್ಥಿತಿನಲ್ಲಿ ಬದಲಾವಣೆಗಳನ್ನು ನೋಡ್ತಕ್ಕಂಥ ಒಟ್ಟಿನಲ್ಲಿ ಯಾವುದಿದೆಯೋ ಇಲ್ಲವೋ ಗೊತ್ತಿಲ್ಲ, ಸಂತೃಪ್ತಿಯ ಜೀವನ ಅಥವಾ ಸಂತೃಪ್ತಿಯ ಮನಸ್ಥಿತಿ ಅಥವಾ ಸಂತೃಪ್ತಿಯ ಭಾವ ಅಥವಾ ಭರವಸೆಯ ಭಾವ ಈ ವಾರದಲ್ಲಿ ಇರಲೇಬೇಕು. ಇರುತ್ತೆ, ಬರುತ್ತೆ ಅಂತಕ್ಕಂಥ ಸ್ಥಿತಿನಲ್ಲಿದೆ. ಆರ್ಥಿಕವಾದಂಥ ಸ್ಥಿತಿ ಮಂದತ್ವವಿದ್ರೂ ಕೂಡ ಸುಧಾರಣೆಯನ್ನು ಕಾಣ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಉದ್ಯೋಗ ಕೆಲಸ ಕಾರ್ಯ ಚೆನ್ನಾಗಿರುತ್ತೆ, ಬಟ್ ಅದರಿಂದ ಸಿಗುವಂಥ ಒಂದು ಏನು ಪ್ರೋತ್ಸಾಹವೋ ಮಾಡಿದಂಥ ಕೆಲಸಕ್ಕೆ ತಕ್ಕನಾದಂಥ ಪ್ರತಿಫಲ ಅಂತ ಹೇಳ್ತೀವಲ್ಲ, ಆ ಪ್ರತಿಫಲ ಸಿಗದೇ ಇರಬಹುದು, ಬಟ್ ಕೆಲಸ ಪರ್ಫೆಕ್ಟ್ ಇರುತ್ತೆ. ಚತುರ್ಥ ರಾಹು ನಿಮಗೆ ಶಾಪವನ್ನು ಕೊಡಬೇಕು. ಆದರೆ ಇಲ್ಲೊಂದು ಇದೆ, ರಾಹು ದಿಶೆ ಕುಜಭಕ್ತಿ, ಕುಜದಿಶೆ ರಾಹುಭಕ್ತಿ ನಡೀತಾ ಇದ್ದರೆ ಆರೋಗ್ಯ ಕೆಡಬಹುದು. ನೋಡ್ಕೊಳ್ಳಿ ಜಾಗ್ರತೆಯಿಂದ. ಮತ್ತು ಶುಭ ಕಾರ್ಯ ಪ್ರಯತ್ನ ಒಳ್ಳೆಯದಲ್ಲ. ದಾಂಪತ್ಯ ಸೌಖ್ಯ ಸ್ವಲ್ಪ ಕೆಟ್ಟದಾಗಿದೆ. ಅಂದರೆ ದಾಂಪತ್ಯ ಸೌಖ್ಯ ಅಂತಕ್ಕಂಥ ತೃಪ್ತಿಕರವಾಗಿ ಇರೋದಿಲ್ಲ. ಅಸಮಾಧಾನ, ಅತೃಪ್ತಿ, ಕಲಹ ಎಲ್ಲವೂ ಸಂಸಾರದ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಮಸ್ಯೆಗಳಿರುತ್ತದೆ. ದಶಮ ಪ್ರಭಾವ, ಮೇಲಧಿಕಾರಿಗಳಿಂದ ನಿಮಗೆಲ್ಲೂ ಸಣ್ಣದಾಗಿ ಹಿನ್ನಡೆಗಳಾಗಬಹುದು. ನೋಡಿಕೊಂಡು ಸ್ವಲ್ಪ ಆದಷ್ಟು ಮೂವ್ ಮಾಡಿ. ಲಾಭಾಧಿಪತಿ ಲಕ್ಷ್ಮೀ ಯೋಗಕ್ಕೊಳಗಾಗಿದ್ದಾನೆ. ಸ್ನೇಹಿತರಿಂದ ಸಹಕಾರ, ಸ್ನೇಹಿತರಿಂದ ಲಾಭ ಮತ್ತು ಆಕಸ್ಮಿಕವಾದ ಧನಲಾಭ. ಇಲ್ಲಿ ನಿರೀಕ್ಷೆ ಮಾಡಿರ್ತೀರೋ ಅಲ್ಲಿ ಬರಲ್ಲ, ಇಲ್ಲಿ ನಿರೀಕ್ಷೆ ಇರೋದಲ್ಲ ಅಲ್ಲಿ ಲಾಭವಾಗ್ತಕ್ಕಂಥ ಸ್ಥಿತಿ ನೋಡಬಹುದು. ಬಟ್ ನಿದ್ರೆ ಮಾತ್ರ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ ನಿಮಗೆ. ಒಂದು ರೀತಿಯ ತೃಪ್ತಿಕರವಾದಂಥ ರೀತಿ ಯಾವುದು ಹೆಚ್ಚಾದ್ರೂ ಕೂಡ ಅದು ಸಮಸ್ಯೆ ಆಗುತ್ತೆ. ಹಾಗೆ ತೃಪ್ತಿ ಅಂತಕ್ಕಂಥ ಒಂದು ಸಂತೋಷ, ಖುಷಿ ಅಂತಕ್ಕಂಥದ್ದು ಏನು ಮಾಡುತ್ತೆ, ಆ ಖುಷಿಯೇ ನಿದ್ರೆ ಕೆಡಿಸುತ್ತೆ ಕೆಲವು ಟೈಮು. ಆ ಸ್ಥಿತಿನಲ್ಲಿದೆ ನಿಮಗೆ. ನಿದ್ರೆ ಮಾಡೋಕ್ಕೆ ಹಿಡಿದ್ರೆ ಕೆಲವೊಂದು ನೆಗೆಟಿವ್ ಆದಂಥ ಕೆಲವೊಂದು ಆಲೋಚನೆಗಳು ಅಥವಾ ನೆಗೆಟಿವ್ ಆದಂಥ ಅನುಭವಗಳು ಬರಬಹುದು ನಿದ್ರೆನಲ್ಲಿ. ಅದರಿಂದ ಸ್ವಲ್ಪ ಡಿಸ್ಟರ್ಬ್ ಆಗಬಹುದು ಅಥವಾ ದುಸ್ವಪ್ನಗಳು ಅಂತಕ್ಕಂಥ ರೀತಿಯಲ್ಲಿ ಕಾಡಾಟವನ್ನು ಕೊಡಬಹುದು ವೃಶ್ಚಿಕ ರಾಶಿನವ್ರಿಗೆ.
ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ಹಾಲನ್ನು ತೆಗೆದುಕೊಂಡೋಗಿ ಶಿವನ ಆಲಯಕ್ಕೆ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅಂದರೆ ಅಭಿಷೇಕಕ್ಕೆ. ಖಂಡಿತ ಒಳ್ಳೆಯ ವರದಾನವನ್ನು ನೀವು ನೋಡ್ತೀರಿ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಗುರುಬಲ ಇಲ್ಲ, ಗುರು ಅಷ್ಟಮ, ಶನಿ ಪ್ರಭಾವ, ರಾಷ್ಟ್ರಾಧಿಪತಿಯಾದನ್ನು ಮಂದತ್ವಗೊಳಗಾಗಿದ್ದಾನೆ. ಮರೆವು, ಮಂದತ್ವ, ನಿರಾಸೆ, ಸೋಮಾರಿತನ, ಆಲಸ್ಯ, ನಿರುತ್ಸಾಹ ಅಂತಕ್ಕಂಥ ರೀತಿಯಲ್ಲಿ ಇರುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಚಿಂತೆಗಳನ್ನು ಹೆಚ್ಚಾಗಿ ಒತ್ತು ಬರುತ್ತೆ. ಯಾಕಂದರೆ ರಾಷ್ಟ್ರಾಧಿಪತಿಯಾದಂಥವನೇ ಶನಿಯ ಆಡಳಿತಕ್ಕೊಳಗಾದಾಗ ಸಾಮಾನ್ಯವಾಗಿ ಆ ಪ್ರಭಾವ ಮತ್ತು ಪರಿಣಾಮವನ್ನು ನೀವು ನೋಡಬೇಕಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಆರ್ಥಿಕವಾದಂಥ ಸ್ಥಿತಿ ಓಕೆ, ಒಂದು 30% ಅಂತ ಹೇಳಬಹುದು. ಹಣಕಾಸಿನ ಸ್ಥಿತಿನಲ್ಲಿ ಸ್ವಲ್ಪ ಸುಧಾರಣೆ ಅಂತಲ್ಲ, ಒಂದು 30% ಪರವಾಗಿಲ್ಲ ಅಂತಕ್ಕಂಥ ರೀತಿ ನೋಡಬಹುದು. ಕೌಟುಂಬಿಕವಾಗಿ ಸ್ವಲ್ಪ ನೋವು, ನಿರಾಸೆ, ಸ್ವಲ್ಪ ಒತ್ತಡ, ಸ್ವಲ್ಪ ಕಿರಿಕಿರಿ ಬರಬಹುದು ಅಂತಕ್ಕಂಥ ರೀತಿಯನ್ನು ಕಾಣುತ್ತೆ. ಸ್ಥಿರಾಸ್ತಿ ವ್ಯವಹಾರ ಕೈ ಹಾಕಿದರೆ ನನ್ನ ಪ್ರಕಾರ ಎಲ್ಲೋ ಯಾಮಾರ್ತೀರಿ. ಸ್ಥಿರಾಸ್ತಿ ವ್ಯವಹಾರಗಳು, ಭೂಮಿ ವ್ಯವಹಾರಗಳು, ಎಲ್ಲೋ ಸಮಸ್ಯೆಯ ಸುಳಿಗೆ ನೀವೇ ಸಿಲುಕಾಕ್ಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ರಾಹುವಿನ ಪ್ರಭಾವ, ಎಲ್ಲೋ ಕೆಟ್ಟ ಸ್ಥಳದಲ್ಲಿ ಪೆಟ್ಟು ಮಾಡಿಕೊಳ್ತಕ್ಕಂಥದ್ದು ಅಥವಾ ದಾಯಾದಿ ಕಲಹಗಳಿಗೆ ಹೆಚ್ಚಾಗ್ತಕ್ಕಂಥದ್ದು. ಸಾಮಾನ್ಯವಾಗಿ ರಾಹುದೇಶ ಕುಜಭಕ್ತಿ, ಕುಜದೇಶ ರಾಹುಭಕ್ತಿ ನಡೀತಾ ಇದ್ದರೆ, ಧನುಸ್ಸು ರಾಶಿ ಧನುಸ್ಸು ಲಗ್ನದವರಾಗಿದ್ದರೆ ಸಾಮಾನ್ಯವಾಗಿ ರಾಹುದೇಶ ಕುಜಭಕ್ತಿ ನಡೀತಾ ಇದ್ದಂಥ ಪಕ್ಷದಲ್ಲಿ ನಿಮಗೆ ದಾಯಾದಿ ಕಲಹಗಳಾಗ್ತದೆ. ಯಂತ್ರೋಪಕರಣಗಳಿಂದ, ವಾಹನಗಳಿಂದ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ತಿಳ್ಕೊಂಬಿಡಿ. ಮಕ್ಕಳೊಂದಿಗೆ ಕಲಹ, ಭಾವನಾತ್ಮಕ ಕಲಹ, ಪ್ರೀತಿ ಪ್ರೇಮ ಭಾವನೆಗಳಿಗೆ ಪೆಟ್ಟು ಅಂತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇದೆ. ಬಾಧಕಾಧಿಪತಿ ಅಷ್ಟಮ, ಹಾಗಾಗಿ ದಾಂಪತ್ಯ ಕಲಹಗಳಾಗಬೇಕು, ಮೇಲಧಿಕಾರಿಗಳೊಂದಿಗೆ ಮನಸ್ತಾಪ ಕಲಹಗಳಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಅದೃಷ್ಟ ಏನು ಪಡ್ಕೊಂಡು ಬಂದಿದ್ದೀರಿ ಅಂದರೆ, ನೀವು ಷಷ್ಠಾಧಿಪತಿ ಗ್ರಹಣಕ್ಕೊಳಗಾಗಿರೋದ್ರಿಂದ ಶತ್ರುಗಳು ಕಾಟ ಕೊಡೋದಕ್ಕೆ ಬರೋದಿಲ್ಲ, ಸಾಲಗಾರರು ಕಾಟ ಕೊಡೋದಕ್ಕೆ ಬರೋದಿಲ್ಲ, ಅಥವಾ ಕೆಲಸಗಾರರಿಂದ ಸಮಸ್ಯೆಗಳು ಆಗುವುದಿಲ್ಲ ಅಂತಕ್ಕಂಥದ್ದು. ಕೆಲಸಗಾರರು ಕೆಲಸವನ್ನು ಬಿಟ್ಟು ಹೋಗಬಹುದೇ ಹೊರತು ಅವರಿಂದ ತೊಂದರೆ ಕೊಡೋದಕ್ಕೆ ಆಗುವುದಿಲ್ಲ. ಅದೇ ರೀತಿಯಲ್ಲಿ ಸ್ನೇಹಿತರು ಕೂಡ ನಿಮಗೆ ಸಹಕಾರವನ್ನು ಕೊಡುವುದಿಲ್ಲ. ಸ್ನೇಹಿತರ ಜೀವನದಲ್ಲಿ ಏನೋ ಒಂದು ಸಣ್ಣದಾಗಿ ಅಂಥ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಮಿತ್ರರ ಜೀವನದ್ದು ನಿಮಗೆ ಎಲ್ಲೋ ಸ್ವಲ್ಪ ಕಳಂಕವನ್ನು ತರಬಹುದು ಅಂತಕ್ಕಂಥ ರೀತಿಯನ್ನು ಕಾಣುತ್ತೆ. ಯಾರೋ ಮಾಡಿದಂಥ ತಪ್ಪು ನಿಮ್ಮ ಮೇಲೆ ಬರಬಹುದು ಕಳಂಕವಾಗಿ. ಒತ್ತಡಗಳಿಂದ ನಿದ್ರಾಭಂಗ, ಆಕಸ್ಮಿಕವಾದಂಥ ಖರ್ಚುಗಳನ್ನು ಮಾಡ್ತಕ್ಕಂಥ ಸ್ಥಿತಿಯೂ ಕೂಡ ಧನುಸ್ಸು ರಾಶಿನವ್ರಿಗೆ ಬರ್ತದೆ. ಯಾವ ಗ್ರಹವೂ ಕೂಡ ನಿಮಗೆ ಸಪೋರ್ಟಾಗಿ ನಿಂತಿಲ್ಲ. ಕುಜ ಇದ್ದ ಇಲ್ಲಿವರೆಗೆ ಕುಜನೂ ಸಹಕಾರಿಯಾಗಿ ನಿಂತಿಲ್ಲ. ಹಾಗಾಗಿ ಅದೃಷ್ಟವೂ ಇಲ್ಲ, ಯೋಗವೂ ಇಲ್ಲ, ಪ್ರಯತ್ನವೂ ಇಲ್ಲ, ಸಹಕಾರವೂ ಇಲ್ಲ ಅಂದಾಗ ಮನುಷ್ಯ ಕುಸಿದು ಹೋಗ್ತಾನೆ. ಆ ಸ್ಥಿತಿನಲ್ಲಿ ಧನುಸ್ಸು ರಾಶಿನವ್ರದ್ದು ಇದೆ. ದಶಾಭಕ್ತಿಗಳು ನಿಮ್ಮ ಜನ್ಮಜಾತಕ ಸಹಕಾರಿಯಾಗಿತ್ತು ಅಂದರೆ ಈಗಿರ್ತಕ್ಕಂಥ ಫಲ ಉಲ್ಟ ಹೊಡಿತಕ್ಕಂಥ ಸಂದರ್ಭವೂ ಇರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕು? ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ ಹನುಮಂತನ ದರ್ಶನ ಮಾಡಿ. ಹನುಮಂತನ ರಕ್ಷಣೆ ಸಿಕ್ತು, ಯಾವ ಗ್ರಹ ಕಾಟವಿದ್ರೂ ಕೂಡ ಹನುಮಂತ ರಕ್ಷಣೆ ಮಾಡಿಕೊಳ್ತಾನೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಮಕರ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಕರ ರಾಶಿನವ್ರಿಗೆ ಹೇಗಿದೆ? ಸಾಮಾನ್ಯವಾಗಿ ಮಕರ ರಾಶಿನವ್ರಿಗೆ ಗುರುಬಲ ಇದೆ, ಚೆನ್ನಾಗಿದೆ. ಆರ್ಥಿಕ ಸುಧಾರಣೆ ಚೆನ್ನಾಗಾಗ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಸಾಲ ಕೇಳಿದ್ದರೆ ಖಂಡಿತ ಪ್ರಾಪ್ತಿಯಾಗತ್ತೆ. ಎಲ್ಲೋ ಬ್ಯಾಂಕ್ಗಳಲ್ಲಿ ಅಪ್ಲೈ ಮಾಡಿದ್ದೀರಿ ಸಾಲಕ್ಕೆ ಸಂಬಂಧಪಟ್ಟಂತೆ ಖಂಡಿತ ಅನುಕೂಲವಾಗುತ್ತೆ. ಆರ್ಥಿಕವಾದಂಥ ಸಮಸ್ಯೆಗಳು ಇರ್ತಕ್ಕಂಥವು ಬಗೆಹರಿತಕ್ಕಂಥ ಲಕ್ಷಣಗಳಿದೆ. ರಾಹುದಶೆ ಕುಜಭಕ್ತಿ, ಕುಜದಶೆ ರಾಹುಭಕ್ತಿ ನಡೀತಾ ಇದ್ದರೆ ಮಿರಾಕಲ್ ಅನ್ನೋ ರೀತಿಯಲ್ಲಿ ಮಕರ ರಾಶಿನವ್ರಿಗೆ ಮಿರಾಕಲ್ ಅನ್ನೋ ರೀತಿಯಲ್ಲಿ ಏನೋ ಒಂದು ಲಾಭವಾಗುತ್ತೆ, ಏನೋ ಒಂದು ಕೆಲಸ ಆಗುತ್ತೆ, ಯಾವುದೋ ಒಂದು ರೀತಿಯಲ್ಲಿ ಅದೃಷ್ಟ ಅಂತಕ್ಕಂಥದ್ದು ತಿರುಗುವಂಥ ಪರಿಸ್ಥಿತಿಗಳು ಬರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥದ್ದು ಬೇಡ. ಮತ್ತು ಮಕ್ಕಳೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗ್ಬೋದು, ಅಥವಾ ಮಕ್ಕಳ ಜೀವನದಲ್ಲಿ ಏನೋ ತೊಂದರೆ ಆಗುತ್ತೆ. ತುಂಬ ಹಚ್ಚಿಕೊಂಡಂಥ ವ್ಯಕ್ತಿಗಳಿನ ಜೀವನದಲ್ಲಿ ಏನೋ ಸಮಸ್ಯೆ ಆಗಿ ಅದು ನಿಮಗೆ ಒಂಥರ ಕಷ್ಟವನ್ನು ತರತಕ್ಕಂಥ ಸ್ಥಿತಿ, ಅಥವಾ ನಿಮ್ಮ ನೆಮ್ಮದಿಯನ್ನು ಕಿತ್ತುಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು.
ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ, ಮೇಲಧಿಕಾರಿಗಳ ಸಹಕಾರ ಸಿಗುವುದಿಲ್ಲ, ಸ್ವಲ್ಪ ಗೌರವ ಅಂತಕ್ಕಂಥ ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳಿರ್ತದೆ. ಬಟ್ ಅದು ಸಿಗಬೇಕಾದರೆ ಬೇರೆ ಯಾರೋ ಕುತಂತ್ರವನ್ನು ಮಾಡಿ ಆ ಗೌರವ ಅಥವಾ ಆ ಕೆಲಸ ಅಂತಕ್ಕಂಥದ್ದು ಆಗದಂಥ ರೀತಿಯಲ್ಲಿ ನಿಮ್ಮನ್ನು ತಡಿತಕ್ಕಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಜಾಗ್ರತೆಯಿಂದ ಹೋಗಬೇಕು. ಭೂಮಿ ವ್ಯವಹಾರಗಳು ಮಾರಾಟಗಾರರಿಗೆ ಖರೀದಿದಾರರಿಗೆ ಇಬ್ಬರಿಗೂ ಕೂಡ ಸಹಕಾರಿಯಾಗಿದೆ. ಗುರುಬಲ ಅಂತಕ್ಕಂಥದ್ದು ನಿಮಗೆ ವರದಾನವಾಗಿರೋದ್ರಿಂದ ಯಾವುದೋ ಒಂದು ಶಕ್ತಿಯೋ ಅಥವಾ ನಿಮ್ಮ ಜ್ಞಾನವೋ ಅಥವಾ ಯಾವುದೋ ಒಂದು ಶಕ್ತಿಯ ಪ್ರೇರೇಪಣೆಗಳಿಂದಲೋ ನಿಮಗೆ ಯಾವುದೇ ರೀತಿಯಾದಂಥ ಆಪತ್ತುಗಳು ಬಂದರೂ ಕೂಡ ಅದನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥ ಶಕ್ತಿಯನ್ನು ಆ ಭಗವಂತನೇ ನಿಮಗೆ ವರದಾನವಾಗಿ ಕೊಡ್ತಾನೆ. ಚಿಂತೆ ಮಾಡುವಂಥದ್ದು ಬೇಡ. ಆ ವರದಾನವಾಗಿ ಕೊಟ್ಟು ಯಾವ ಸಮಸ್ಯೆಗಳು ಬಂದರೂ ಕೂಡ ಅದು ಅಂತಿಮವಾಗಿ ನಿಮಗೆ ತೊಂದರೆ ಆಗದಂಥ ರೀತಿಯಲ್ಲಿ ನಿಮಗೆ ವರದಾನ ಅಥವಾ ನಿಮಗೆ ಪ್ಲಸ್ ಆಗುವಂಥ ರೀತಿಯಲ್ಲಿ ರಿಸಲ್ಟ್ ಬಂದು ನೆಮ್ಮದಿಯಾಗಿ ನಿದ್ದೆ ಮಾಡತಕ್ಕಂಥ ಸ್ಥಿತಿಯನ್ನು ತಂದುಕೊಡ್ತಾನೆ. ಹಾಗಾಗಿ ಚಿಂತೆ ಮಾಡುವಂಥದ್ದು ಬೇಡ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಶುಕ್ರ ಅಂತಕ್ಕಂಥವನು ನಿಮ್ಮನ್ನು ಅದೃಷ್ಟ ಇಲ್ದಂಗೆ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಶುಕ್ರನಿಗೆ ಬಲ ಕೊಡುವುದಕ್ಕಿಂತಲೂ ಕೂಡ ಗುರುವಿಗೆ ಬಲ ಕೊಡಿ. ಗುರುವಿಗೆ ಬಲ ಕೊಡಬೇಕು ಅಂದರೆ ಕಡಲೆಕಾಳನ್ನು ಎಲ್ಲರೂ ದಾನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕುಂಭರಾಶಿನವ್ರಿಗೆ ಗುರುಬಲ ಇಲ್ಲ, ಯೋಗಕಾರಕನಾಗಿರ್ತಕ್ಕಂಥವನ ಬಲವಿಲ್ಲ, ಕುಜನ ಬಲ ಒಂದಿದೆ. ಕುಜನ ಬಲ ಒಂದು ಸ್ವಲ್ಪ ಪರವಾಗಿಲ್ಲ ನಿಮಗೆ, ದಶಮ ಪ್ರಭಾವ. ಹಾಗಾಗಿ ಶನಿ ಬಿಟ್ಟು ಹೋಗ್ತಾ ಇದ್ದಾನೆ. ಹಾಗಾಗಿ ಪಂಚಮ ಯೋಗಕಾರಕನ ಸ್ಥಿತಿನಲ್ಲಿ ನಿಂತಿದ್ದಾನೆ. ಆದರೆ ಅವನು ಅಷ್ಟಮಾಧಿಪತಿಯ ಸ್ಥಿತಿಯೂ ಇದೆ. ಹಾಗಾಗಿ ಈ ಪರಿಣಾಮಗಳಿರ್ತಕ್ಕಂಥದ್ದಾಗಿರೋದ್ರಿಂದ ಅದರಲ್ಲೂ ಕೂಡ ರಾಹು ಬೇರೆ ಲಗ್ನದಲ್ಲಿ, ಸಮಸಪ್ತಕದಲ್ಲಿ ಕೇತು. ಆ ಕೇತು ಹೋಗಿ ಶುಕ್ರನನ್ನು ತಿಂದಾಕಿದ್ದಾನೆ. ಪಾಪಕರ್ತ್ರಿ ಸ್ಥಿತಿ. ಕೈಗೆ ಬರುತ್ತೆ ಅಂತ ನಿರೀಕ್ಷೆಗಳಿರ್ತದೆ, ಬರೋದಿಲ್ಲ. ಆಗತ್ತೆ ಅಂತ ನಿರೀಕ್ಷೆಗಳಿರುತ್ತೆ, ಆಗೋದಿಲ್ಲ. ಆದರೂ ಕುಂಭರಾಶಿನವ್ರಿಗೆ ಒಂದು ಅದೃಷ್ಟವನ್ನು ಪಡ್ಕೊಂಡಿದ್ದೀರಿ. ಯಾವುದೇ ರೀತಿಯಾದಂಥ ಆರ್ಥಿಕವಾದಂಥ ಸಮಸ್ಯೆಗಳಿದ್ರೂ ಕೂಡ ಅದು ನಿಮ್ಮನ್ನು ಪೀಡಿಸೋದಕ್ಕೆ ಬಿಡೋದಿಲ್ಲ, ಬಗೆಹರಿತವೆ. ಎಲ್ಲಿಂದಲೋ ಹೇಗೋ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲವಾಗುತ್ತೆ. ಯಾವುದೋ ಒಂದು ರೀತಿಯಲ್ಲಿ ಹಣಕಾಸಿಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗೆಯಿರ್ತದೆ. ಕೌಟುಂಬಿಕವಾಗಿ ಇದ್ದಂಥ ಸಮಸ್ಯೆಗಳು ಕೂಡ ಅದು ಹೆಂಗೆ ಬಗೆಹರಿತದೆ ಅಂತ ಗೊತ್ತಿಲ್ಲ, ಆಗ ಬಗೆಹರಿತಕ್ಕಂಥ ಸ್ಥಿತಿಯನ್ನು ಒಂದು ಅದೃಷ್ಟವನ್ನು ಪಡೆದುಕೊಂಡು ಬಂದಿದ್ದೀರಿ. ಸ್ಥಿರಾಸ್ತಿ ವ್ಯವಹಾರಗಳ ಕೈ ಹಾಕಬೇಡಿ. ಭೂಮಿ, ವಾಹನ, ಸ್ಥಿರಾಸ್ತಿ ವ್ಯವಹಾರ ಕೈ ಹಾಕಬೇಡಿ. ಅದರಲ್ಲೂ ಕೂಡ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯ ಮದುವೆ ಮತ್ತೊಂದು ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ತೀರ್ಮಾನವನ್ನು ತೆಗೆದುಕೊಳ್ಳಬೇಡಿ. ಎಡವಟ್ಟಾಗುತ್ತೆ ಅಥವಾ ಬಂದಂಥದ್ದು ಕಟ್ಟಾಗುವಂಥ ಸ್ಥಿತಿ ಬರಬಹುದು. ಆರೋಗ್ಯ ವಾರ ಆರಂಭ ಬಹಳ ಎಚ್ಚರಿಕೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯ ಸಮಸ್ಯೆಗಳಾಗ್ಬೋದು. ಅದರಲ್ಲೂ ಕೂಡ ಸೋಮವಾರ ಸಂದರ್ಭ ಏನಿದೆಯಲ್ಲ, ಆ ಸೋಮವಾರದ ಸಂದರ್ಭ ಆರೋಗ್ಯವನ್ನು ಎಚ್ಚರಿಕೆಯಿಂದ ನೋಡ್ಕೋಬೇಕು. ಭಾನುವಾರ ಮಧ್ಯಾಹ್ನದಿಂದ ಸೋಮವಾರ ಮಧ್ಯಾಹ್ನದವರೆಗೆ ಆರೋಗ್ಯವನ್ನು ಎಚ್ಚರಿಕೆ ನೋಡ್ಕೋಬೇಕು. ಅದರಲ್ಲೂ ಕೂಡ ಈ ಶುಗರ್, ಹಾರ್ಟ್ ಪ್ರಾಬ್ಲಮ್, ಥೈರಾಯ್ಡ್ ಪ್ರಾಬ್ಲಮ್ ಮತ್ತು ಹಾರ್ಮೋನ್ಸ್ ವ್ಯತ್ಯಾಸ ಮತ್ತು ಬೊಜ್ಜು ಬರತಕ್ಕಂಥದ್ದು, ಬೊಜ್ಜು ಜಾಸ್ತಿ ಇರ್ತಕ್ಕಂಥವ್ರಿಗೆ, ಇಂಥವ್ರಿಗೆಲ್ಲ ಸ್ವಲ್ಪ ವ್ಯತ್ಯಾಸಗಳಾಗ್ಬೋದು. ಆರೋಗ್ಯ ಸಂಬಂಧಪಟ್ಟಂತೆ ಸ್ವಲ್ಪ ಅಂದರೆ ಈ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತಲ್ಲ, ಆ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಜಾಗ್ರತೆಯಿಂದ ನೋಡ್ಕೊಳ್ಳಿ. ಪಂಚಮಾಧಿಪತಿಯಾದಂಥವನು ಸ್ವಲ್ಪ ಲಾಭಾಧಿಪತಿ ಪ್ರಭಾವಕ್ಕೊಳಗಾಗಿರೋದ್ರಿಂದ ಮಕ್ಕಳಿಂದ ಲಾಭ, ಯೋಗಬಲ, ಅದೃಷ್ಟ ಅಂತಕ್ಕಂಥ ಸ್ಥಿತಿ. ಪ್ರೀತಿಪಾತ್ರರಿಂದ ಲಾಭ, ಅದೃಷ್ಟ, ಯೋಗಬಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ದಶಮಕ್ಕೆ ನೋಡ್ತಾ ಇರ್ತಕ್ಕಂಥ ಕುಜನ ಪ್ರಭಾವ. ಹಾಗಾಗಿ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರವನ್ನು ಮಾಡುವಂಥವರಿಗೆ ಸ್ವಲ್ಪ ವರದಾನವಾಗಿಯೇ ನಿಂತಿದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರೋದಿಲ್ಲ. ಅವಕಾಶಗಳು ಬರಲೇಬೇಕು, ಬಂದೇ ಬರ್ತದೆ. ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳು ಉತ್ಪತ್ತಿಯಾದರೂ ಕೂಡ ಎಲ್ಲವನ್ನು ಕೂಡ ಜಯಿಸುವಂಥ ತಾಕತ್ತನ್ನು ಈ ವಾರ ನಿಮಗೆ ಗ್ರಹಗತಿಗಳ ಪ್ರಭಾವ. ಅದೃಷ್ಟವಿಲ್ಲದಿದ್ದರೂ ಶುಕ್ರನೇ ಅದೃಷ್ಟ ಕೊಡಬೇಕು ನಿಮಗೆ. ಆ ಶುಕ್ರನಿಂದ ಅದೃಷ್ಟವಿಲ್ಲದಿದ್ದರೂ ಕೂಡ ನಿಮಗೆ ತೃಪ್ತಿಕರವಾಗಿ ನಡೆಸುವಂಥ ಸ್ಥಿತಿಯನ್ನು ಕೊಟ್ಟಿದ್ದಾನೆ ಈ ವಾರ ಕುಂಭರಾಶಿನವ್ರಿಗೆ, ಕುಂಭಲಗ್ನದವರಿಗೆ.
ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಗಣಪತಿಗೆ ತುಪ್ಪದ ಅಭಿಷೇಕವನ್ನು ಮಾಡಿಸಿ. ಅದೊಂದೇ ನಿಮಗೆ ವರದಾನವಾಗಿ ರಕ್ಷಣೆಯಾಗಿ ನಿಲ್ಲುವಂಥದ್ದು. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಮೀನರಾಶಿನವ್ರಿಗೆ ಗುರುವಿನ ಬಲ ಇದೆ, ನವಮ ದೃಷ್ಟಿ ಇದೆ. ಹಾಗಾಗಿ ಯಾವ ಸಮಸ್ಯೆಗಳು ಬಂದರೂ ಕೂಡ ಶನಿ ಅಲ್ಲೇ ಇದ್ರೂ ಕೂಡ ಜನ್ಮಶನಿಯಾಗಿ ಅವನಿಂದ ಏನು ಗುರುಬಲ ಇರೋದರಿಂದ ಅಂಥ ಪೀಡನೆನ ನಿಮಗೆ ಬಂದ್ರೂ ಸಮಸ್ಯೆಗಳು ಬರುತ್ತೆ. ಶನಿಯಿಂದ ಬಂದ್ರೂ ಅದರ ಹಿಂದೆ ಪರಿಹಾರ ಮಾರ್ಗವು ಅಥವಾ ಅದರಿಂದ ಹೊರಗೆ ಬರತಕ್ಕಂಥದ್ದು ಅಥವಾ ಆ ಕಷ್ಟಗಳಿಂದ ನಿವಾರಣೆಯನ್ನು ಪಡ್ಕೊಳ್ತಕ್ಕಂಥದ್ದು ಕೂಡ ನಿಮಗೆ ಅದರ ಬೆನ್ನಿಗೆ ನಿಂತಿರ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಆರ್ಥಿಕವಾದಂಥ ಸ್ಥಿತಿ ಈ ವಾರ ಗುರುವಾರದ ನಂತರ ಸ್ವಲ್ಪ ಸುಧಾರಣೆ ಇದೆ. ಆರ್ಥಿಕವಾದಂಥ ಸ್ಥಿತಿ ಅಲ್ಲಿವರೆಗೂ ಸ್ವಲ್ಪ ಒದ್ದಾಟಗಳು ಕಾಣ್ತೀರಿ. ಕೌಟುಂಬಿಕವಾದಂಥ ಅವ್ಯವಸ್ಥೆಗಳು ಕೂಡ ವಾರದವರೆಗೆ ಇರುತ್ತೆ. ಗುರುವಾರದ ನಂತರವೇ ಸ್ವಲ್ಪ ಸುಧಾರಣೆ ಕಾಣ್ತಕ್ಕಂಥ ಸಂದರ್ಭಗಳನ್ನು ನೀವು ನೋಡುವಂಥ ಸ್ಥಿತಿಯನ್ನು ಕಾಣ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ವಿದ್ಯಾಭಿವೃದ್ಧಿಯನ್ನು ಕಾಣ್ತಕ್ಕಂಥದ್ದು, ವಿದ್ಯಾ ಅವಕಾಶಗಳು ಬರ್ತಕ್ಕಂಥದ್ದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಹಿನ್ನಡೆಗಳು ಅನ್ನೋ ರೀತಿಯಾದಂಥ ಸಾಧ್ಯತೆಗಳು, ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತಕ್ಕಂಥ ವಾರವಾಗಿ ಪರಿವರ್ತನೆಯಾಗ್ತಕ್ಕಂಥ ಸಂದರ್ಭ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲಕರವಾದಂಥ ವಾತಾವರಣ, ಪ್ರೀತಿ ಪ್ರೇಮ ಭಾವನೆಗಳ ವಿಚಾರ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ. ಶುಕ್ರ ಕೆಟ್ಟಿದ್ದಾನೆ, ನಿಮಗೆ ವರದಾನವೇ. ಶುಕ್ರ ಕೆಟ್ಟಿರೋದ್ರಿಂದ, ಶುಕ್ರ ಬಲಹೀನನಾಗಿರೋದ್ರಿಂದ ನಿಮಗೆ ವರದಾನವಾಗುತ್ತೆ. ಹಾಗಾಗಿ ಚಿಂತೆ ಮಾಡುವಂಥದ್ದು ಬೇಡ. ಕುಜನ ದೃಷ್ಟಿ ಭಾಗ್ಯ ಪ್ರಭಾವ, ಭಾಗ್ಯಾಧಿಪತಿಯಾದೊಂದು ಭಾಗ್ಯವನ್ನು ನೋಡ್ತಾ ಇರೋದ್ರಿಂದ ಅದೃಷ್ಟ ಅಂತಕ್ಕಂಥ ನಿಮ್ಮ ಕೈಗೆ ಬಂದು ನಿಲ್ಲುತ್ತೆ. ಶ್ರಮವಿಲ್ಲದಿದ್ದರೂ ಕೂಡ ಫಲ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿ ಮತ್ತು ಹೆಚ್ಚಿನದಾಗಿ ದೊರಕುವಂಥ ಸ್ಥಿತಿನಲ್ಲಿ ನಿಂತಿದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರುವುದಿಲ್ಲ. ಆದರೆ ಲಕ್ಷ್ಮೀ ಯೋಗ ಅಂತಕ್ಕಂಥದ್ದೇನಾದರೂ ನಿಮಗೆ ಪ್ರಾಪ್ತಿಯಾಗಿದ್ದರೆ ಈ ವಾರ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಅದಿಲ್ಲ. ಹಾಗಾಗಿ ಆರ್ಥಿಕ ಮುಗ್ಗಟ್ಟುಗಳು ಮಾತ್ರ ಇದ್ದೇ ಇರುತ್ತೆ. ಬೇರೆ ಕೆಲಸ ಕಾರ್ಯಗಳು, ಚಟುವಟಿಕೆ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಸಮಾಜ ಚೆನ್ನಾಗಿರುತ್ತೆ, ಹೊರಗಡೆ ಚೆನ್ನಾಗಿರುತ್ತೆ. ಬಟ್ ಹಣಕಾಸಿನ ಮುಗ್ಗಟ್ಟು ಮಾತ್ರ ನಿಮಗೆ ಈ ವಾರ ಸ್ವಲ್ಪ ಕಷ್ಟವನ್ನು ಕೊಡಬಹುದು. ಸ್ವಲ್ಪ ನೋಡಿಕೊಂಡು ಖರ್ಚು ವೆಚ್ಚಗಳನ್ನು ಮಾಡಬೇಕಾದ್ರೆ ಮಾಡಿ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದಷ್ಟು ಕೂಡ ದತ್ತಾತ್ರೇಯರ ದೇವಸ್ಥಾನದಲ್ಲಿ ದತ್ತಾತ್ರೇಯರ ಅಷ್ಟೋತ್ತರವನ್ನು ಪಠನೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಏನೋ ಒಂದು ನಿಮಗೆ ಶಕ್ತಿ ಬರುತ್ತೆ, ಖಂಡಿತ ಅದನ್ನು ಮಾಡಿ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.